ನಮಸ್ಕಾರ ಪ್ರೀತಿಯ ವೀಕ್ಷಕರೇ, ತಮ್ಮೆಲ್ಲರೂ ಕೂಡ ದಾವಣಗೆರೆ ನಗರದಲ್ಲಿ ಅತಿ ಹೆಚ್ಚು ಪ್ರಸಾರ ಹೊಂದಿರತಕ್ಕಂಥ ಚಾನಲ್ ಅಂತ ಹೆಸರುವಾಸಿಯಾಗಿರ್ತಕ್ಕಂಥ V1 ವಾಹಿನಿಯ ನಮಸ್ತೆ ದಾವಣಗೆರೆ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ಸುಸ್ವಾಗತ. ಇವತ್ತು ಮಾರ್ಚ್ 10ನೇ ತಾರೀಕು ವಿಶೇಷವಾಗಿ ಎಲ್ಲ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಿದ್ದಾರೆ. ಅವರೆಲ್ಲರೂ ಕೂಡ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತಾ ಆ ಭಗವಂತ ನಿಮಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ, ನೆಮ್ಮದಿ ಎಲ್ಲವನ್ನ ಕೊಟ್ಟು ಕಾಪಾಡಲಿ ಅಂಥೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ ಮತ್ತು ಆ ಭಗವಂತನಲ್ಲಿ ಹಾರೈಸು ಅಂತ ಹೇಳಿ ಕೂಡ ಕೇಳ್ಕೊಳ್ಳೋಣ. ಅದ್ರ ಜೊತೆಗೆ ವಿಶೇಷವಾಗಿ ಇವತ್ತು ಯಾರೆಲ್ಲ ವಿವಾಹ ವಾರ್ಷಿಕೋತ್ಸವದ ಶುಭ ಸಂದರ್ಭದಲ್ಲಿದ್ದಾರೆ ಹಾಗೂ ಇವತ್ತು ಯಾರೆಲ್ಲ ನವ ಜೀವನಕ್ಕೆ ಹೊಸದಾಗಿ ದಾಂಪತ್ಯಗಳಾಗಿ ಕಾಲಿಡ್ತಾ ಇದ್ದಾರೆ ಅವರೆಲ್ಲರೂ ಕೂಡ ಶುಭವನ್ನು ಹಾರೈಸ್ತಾ ಭಗವಂತ ನಿಮ್ಮೆಲ್ಲರ ಜೋಡಿಯನ್ನು 100 ಕಾಲ ಹೀಗೆ ಸುಖಮಯವಾಗಿ ಸಂತೋಷಮಯವಾಗಿ ಬಾಳೋ ಹಾಗೆ ಹರಸಲಿ ಅಂಥೇಳಿ ನಾನು ಕೂಡ ಕೇಳ್ಕೊಳ್ತೀನಿ. ಅದ್ರ ಜೊತೆಗೆ ವಿಶೇಷವಾಗಿ ಸೋಮವಾರ ಈಶ್ವರನ ವಾರ, ಭೋಲೆನಾಥನ ವಾರ. ಸೊ ಯಾರೆಲ್ಲರೂ ಕೂಡ ಆ ಭಗವಂತನ ದರ್ಶನವನ್ನು ಪಡ್ಕೊಳ್ತೀರಿ, ಆ ಭಗವಂತನ ಕೃಪಾಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ಕೇಳ್ಕೊಳ್ತಿದ್ದೀನಿ. ವಿಶೇಷವಾಗಿ ಮಹಾವಿಷ್ಣುವಿಗೆ ಸಂಬಂಧಿಸಿದಂತೆ ಇವತ್ತು ಆಮಲಕ್ಕಿ ಏಕಾದಶಿ ಇದೆ. ಸೊ ಏಕಾದಶಿ ಅಂದರೆ ಗೊತ್ತಿದೆ ತಮ್ಮೆಲ್ಲರೂ ಕೂಡ. ವಿಶೇಷವಾಗಿ ತುಂಬ ಜನ ಉಪವಾಸ ವ್ರತಾಚರಣೆಗಳನ್ನ ಮಾಡ್ತಾರೆ. ವಿಷ್ಣು ದೇವಸ್ಥಾನದಲ್ಲಿ ಅಂದರೆ ತಿರುಪತಿ ವೆಂಕಟೇಶ್ವರನ ದೇವಸ್ಥಾನದಲ್ಲಿ ವಿಶೇಷವಾಗಿ ಹಲವಾರು ಪೂಜಾ ಕೈಂಕರ್ಯಗಳು ನಡೆಯುತ್ತೆ. ದೇವರಿಗೂ ಕೂಡ ಇವತ್ತು ವಿಶೇಷವಾಗಿರ್ತಕ್ಕಂಥ ಅಭಿಷೇಕಾದಿಗಳನ್ನು ಮಾಡಿ ಭಕ್ತರು ವಿಷ್ಣು ಸಹಸ್ರನಾಮ ಸೇರಿದಂತೆ ಬೇರೆ ಬೇರೆ ರೀತಿಯ ಒಂದು ಸ್ತೋತ್ರಗಳನ್ನು ಹೇಳ್ತಾ ತಮ್ಮ ಭಗವಂತನ ನಾಮಸ್ಮರಣೆಯಲ್ಲಿ ಪುನೀತರಾಗ್ತಾರೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಬನ್ನಿ ಇನ್ನು ಹೆಚ್ಚು ತಡ ಮಾಡದೇನೆ ಕಾರ್ಯಕ್ರಮವನ್ನು ಶುರು ಮಾಡೋಣ. ಮೊಟ್ಟ ಮೊದಲನೇದಾಗಿ ದಾವಣಗೆರೆ ನಗರದಲ್ಲಿ ಏನು ನಡೀತಾ ಇದೆ, ದಾವಣಗೆರೆ ಜಿಲ್ಲೆಯಲ್ಲಿ ಏನು ನಡೀತಿದೆ, ರಾಜ್ಯ ಹೊರ ರಾಜ್ಯಗಳಲ್ಲಿ ದೇಶ ವಿದೇಶಗಳಲ್ಲಿ ಏನು ನಡೀತಾ ಇದೆ ಅನ್ನೋದನ್ನು ಕೂಡ ನೋಡೋಣ. ಸೊ ಇಂದಿನಂತೆ ಕಾರ್ಯಕ್ರಮ ಶುರು ಮಾಡೋದಕ್ಕಿಂತ ಮುಂಚೆ ಒಂದಷ್ಟು ಕಿವಿ ಮಾತುಗಳು ನಮ್ಮೆಲ್ಲ ಪ್ರೀತಿಯ ವೀಕ್ಷಕರಿಗೆ. ದಯಮಾಡಿ ಕರೆ ಮಾಡುವಾಗ ಟಿ ವಿ ವ್ಯಾಲ್ಯೂಮನ್ನು ಮ್ಯೂಟ್ ಮಾಡೋದನ್ನು ಮರಿಬೇಡಿ. ಏಕೆಂದರೆ ಇದು ನೇರ ಪ್ರಸಾರದ ಕಾರ್ಯಕ್ರಮ ಆಗಿದ್ದರೂ ಕೂಡ ಕಾರ್ಯಕ್ರಮ ನಿಮ್ಮ ಮನೆಯಲ್ಲಿ ಪ್ರಸಾರ ಆಗಲಿಕ್ಕೆ 4 ರಿಂದ 5 ಸೆಕೆಂಡ್ಗಳ ತಡ ಆಗೋದ್ರಿಂದ ನೀವು ಟಿ ವಿ ನೋಡ್ತಾ ಮಾತಾಡಿದ್ರೆ ವಾಯ್ಸ್ ವೇರಿಯೇಷನ್ ಆಗುತ್ತೆ. ಹಾಗಾಗಿ ದಯಮಾಡಿ ಟಿ ವಿ ವಾಲ್ಯೂಮನ್ನು ಮ್ಯೂಟ್ ಮಾಡಿ ಟಿ ವಿ ನೋಡ್ತಾ ಇದ್ರೂ ಪರವಾಗಿಲ್ಲ ಅಂಥೇಳಿ ಮತ್ತೊಮ್ಮೆ ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದೀನಿ. ಹಾಗೂ ಪ್ರಶ್ನೆಗಳಿಗೆ ಉತ್ತರಿಸುವಾಗ ದಯಮಾಡಿ 30 ಸೆಕೆಂಡ್ಗಳಿಗಿಂತ ಹೆಚ್ಚು ಸಮಯ ತೆಗೆದುಕೊಬೇಡಿ. ಏಕೆಂದರೆ ಬೇರೆಯವ್ರಿಗೂ ಕೂಡ ಉತ್ತರ ಗೊತ್ತಿರುತ್ತೆ, ಹೇಳೋಕ್ಕಾಗಲ್ಲ ಅಂತಕ್ಕಂಥ ಬೇಸರ ಅವ್ರಿಗುಂಟಾಗತ್ತೆ. ಹಾಗಾಗಿ ಇದನ್ನು ಮನ್ನಿಸಬೇಕು ಅಂತ ಕೇಳ್ಕೊಳ್ತೀನಿ. ಹಾಗೂ ನಿಮಗೆಲ್ಲ ಗೊತ್ತಿದೆ, ಸಾಯಂಕಾಲ 6 ಗಂಟೆಯಿಂದ 7 ಗಂಟೆ ಈ ಕಾರ್ಯಕ್ರಮ ಮರುಪ್ರಸಾರ ಆಗುತ್ತೆ. ಅಲ್ಲಿ ನೀವು ನಿಮ್ಮ ಕುಟುಂಬದ ಜೊತೆ ಕೂತ್ಕೊಂಡು ಕಾರ್ಯಕ್ರಮವನ್ನು ಆರಾಮಾಗಿ ಎಂಜಾಯ್ ಮಾಡ್ಬೋದು. ಸೊ ಏನು ಮಾತಾಡಿದ್ದೀರಿ, ಹೇಗೆ ಮಾತಾಡಿದಿರಿ ಎಲ್ಲ ನೋಡ್ಬೋದು. ಹಾಗಾದರೆ ಮೊದಲಿಗೆ ಪ್ರಾರಂಭದಲ್ಲಿ ನೀವು ಚೆನ್ನಾಗಿ ಮಾತಾಡೋದು ತುಂಬ ಮುಖ್ಯ ಆಗುತ್ತೆ. ಹಾಗೂ ಈ ಕಾರ್ಯಕ್ರಮ ಯಾರಿಗೆ ಬೆಳಗ್ಗೆನೂ ನೋಡಲಿಕ್ಕಾಗಲ್ಲ, ಯಾರಿಗೆ ಸಾಯಂಕಾಲನೂ ನೋಡಲಿಕ್ಕಾಗಲ್ಲ, ಅವ್ರಿಗೋಸ್ಕರ ವಿಶೇಷವಾಗಿ ನಮಸ್ತೆ ದೇವನಗಿರಿ ಅಂತಕ್ಕಂಥ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಆಗಿರುತ್ತೆ. ಸೊ ನೀವು ಯಾವಾಗ ನಿಮಗೆ ಸಮಯ ಸಿಗುತ್ತೆ, ಯಾವಾಗ ನಿಮಗೆ ನೋಡಬೇಕು ಅನಿಸುತ್ತೆ, ಆವಾಗ ನೀವು ನಮಸ್ತೆ ದೇವನಗಿರಿ ಅಂತಕ್ಕಂಥದ್ದು ಯೂಟ್ಯೂಬಲ್ಲಿ ಟೈಪ್ ಮಾಡಿಬಿಟ್ಟು ಇವತ್ತಿನ ಕಾರ್ಯಕ್ರಮವನ್ನು ಟೈಪ್ ಮಾಡಿದ್ರೆ ಅಂದರೆ ನಿಮಗೆ ಕಾರ್ಯಕ್ರಮ ಸಿಗುತ್ತೆ. ಸೊ ಅಲ್ಲೂ ಕೂಡ ನೀವು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಮುಕ್ತವಾಗಿ ತಿಳಿಸೋ ಮೂಲಕ ನಮಗೆ ಇನ್ನಷ್ಟು ಪ್ರೋತ್ಸಾಹ ನೀಡಿ ಅಂತ ನಾನು ಕೇಳ್ಕೊಳ್ತೀನಿ. ಸೊ ಇನ್ನೊಂದು ಮೊದಲಿಗೆ ಒಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡಿ ಇನ್ನಷ್ಟು ವಿಚಾರಗಳನ್ನ ಮಾತಾಡೋಣ. ನಮಸ್ತೆ ದಾವಣಗೆರೆ. ಟಿ ವಿ ವ್ಯಾಲ್ಯೂಮ್ ಮ್ಯೂಟ್ ಮಾಡಿಮ್ಮ. ಓಕೆ, ಎಸ್, ನಾನು ಹೇಳ್ತಾ ಇದ್ದೆ, ದಯಮಾಡಿ ತಾವೆಲ್ಲರೂ ಕೂಡ ಟಿ ವಿ ವ್ಯಾಲ್ಯೂಮ್ನ ಮ್ಯೂಟ್ ಮಾಡಿ ಕರೆ ಮಾಡಿ. ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಸ್ತೆ ದೇವನಗಿರಿ ಅಂತಕ್ಕಂಥ ಯೂಟ್ಯೂಬ್ ಚಾನಲಲ್ಲಿ ಮುಕ್ತವಾಗಿ ತಿಳಿಸಿ. ಸೊ ಏನು ಕಾರ್ಯಕ್ರಮಗಳನ್ನ ನೀವು ನೋಡೋದಕ್ಕೆ ಇಷ್ಟಪಡ್ತೀರಿ, ಯಾವ ರೀತಿಯ ಒಂದು ಕಾರ್ಯಕ್ರಮಗಳನ್ನ ನೋಡೋಕ್ಕೆ ಇಷ್ಟಪಡ್ತೀರಿ ಅಂತ ನೀವು ತಿಳಿಸಿದ್ರೆ ಅದೇ ರೀತಿಯ ಕಾರ್ಯಕ್ರಮಗಳನ್ನು ನಾವು ಸಾಧ್ಯವಾದಷ್ಟು ಪ್ರಸ್ತುತಪಡಿಸೋದಕ್ಕೆ ಮತ್ತು ನಮ್ಮ ಒಂದು ಕಾರ್ಯಕ್ರಮಗಳಲ್ಲಿ ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಕೂಡ ನಾನು ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀನಿ. ಸೊ ಮೊದಲನೇದಾಗಿ ಒಂದು ಒಳ್ಳೆಯ ಖುಷಿ ವಿಚಾರ ಜೊತೆಗೆ ಶುರು ಮಾಡೋಣ. ಏನು ಅಂದರೆ 12 ವರ್ಷಗಳ ನಂತರ ICC ಕ್ರಿಕೆಟ್ ಟೂರ್ನಮೆಂಟಲ್ಲಿ ಭಾರತ ಗೆದ್ದಿದೆ. ಸೊ ICC ಮಿನಿ ವಿಶ್ವಕಪ್ ಅಂತಲೇ ಹೆಸರುವಾಸಿಯಾಗಿರ್ತಕ್ಕಂಥ ಈ ಒಂದು ಪಂದ್ಯಾವಳಿಗಳು 8 ತಂಡಗಳ ಮಧ್ಯೆ ಅತ್ಯಂತ ರೋಚಕವಾಗಿ ನಡೆಯುತ್ತೆ. ಪ್ರಪಂಚದ 8 ಬಲಿಷ್ಠ ತಂಡಗಳು ಇದರಲ್ಲಿ ಭಾಗವಹಿಸುತ್ತೆ. ಸೊ ಮತ್ತೊಮ್ಮೆ ಭಾರತ ನಿನ್ನೆ ವಿಜಯ ಪತಾಕೆಯನ್ನು ಹಾರಿಸೋದ್ರ ಮೂಲಕ ಅತ್ಯಂತ ವಿಜೃಂಭಣೆಯಿಂದ ತನ್ನ ಒಂದು ಟ್ರೋಫಿಯನ್ನು ಎತ್ತಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಬನ್ನಿ ಮೊದಲಿಗೆ ಒಂದು ಕರೆ ಬರ್ತಾ ಇದೆ. ಮಂಜುಳಾ ಮೇಡಮ್ ಮಾತಾಡ್ತಿದ್ದಾರೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ಮಂಜುಳಾ ಮೇಡಮ್. ನಮಸ್ತೆ ಸರ್. ನಮಸ್ತೆ ಅಮ್ಮ, ಹೇಗಿದ್ದೀರಿ? ಚೆನ್ನಾಗಿದೆ ಸರ್. ತಿಂಡಿ ಆಯಿತಾ? ಹಾಂ ಆಯ್ತು ಸರ್. ಹೇಳಿ ಮೇಡಮ್, ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ಹಾಂ ಸರ್, ನಮ್ಮ ತಂಗಿ ಮಗ ರಿಷಿ ಅಂತ ಹೇಳ್ಬಿಟ್ಟು ಅವ್ನ ಬರ್ತ್ಡೇ ಇದೆ. ಓಕೆ, ರಿಷಿ. ಹ್ಯಾಪಿ ಬರ್ತ್ಡೇ. ಹಾಂ, ರಿಷಿ. ಓಕೆ, ಹೇಳಿಮ್ಮ, ನಿಮ್ಮ ಕಡೆಯಿಂದ ಹೇಳಿಬಿಡಿ. ಹ್ಯಾಪಿ ಬರ್ತ್ಡೇ ರಿಷಿ. ಓಕೆ, ಎಸ್ ಮಾ, ನಮ್ಮ ಕಡೆಯಿಂದನೂ ಕೂಡ ರಿಷಿ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀವಿ. ಆ ಭಗವಂತ ರಿಷಿ ಅವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ, ಒಳ್ಳೆ ವಿದ್ಯಾಭ್ಯಾಸ, ಓದ್ತಾ ಇದ್ದರೆ ಅಥವಾ ಒಂದು ಉದ್ಯೋಗದಲ್ಲಿದ್ದರೆ ಇನ್ನಷ್ಟು ಉನ್ನತ ಪ್ರಗತಿ ಸಿಗಲಿ ಅಂತ ಹೇಳಿ ಕೂಡ
ಇಲ್ಲ ಸರ್ ಅವನಿನ್ನ ಚಿಕ್ಕವನ್ ಸರ್ ಇನ್ನು ಫೋರ್ತ್ ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾನೆ. ಓಕೆ ಓಕೆ, ಒಳ್ಳೆಯದಾಗಲಿ, ಚೆನ್ನಾಗಿ ವಿದ್ಯಾಭ್ಯಾಸ ಮುಂದುವರಿಲಿ. ಆ ಭಗವಂತನ ಕೃಪೆ ನಿಮ್ಮೆಲ್ಲರ ಆಶೀರ್ವಾದ ಅವ್ರ ಮೇಲೆ ಇರಲಿ ಅಂಥೇಳಿ ನಾನು ಕೇಳ್ಕೊಳ್ತೀನಿ. ಮತ್ತೆ ಯಾರಿಗಾದ್ರೂ ಶುಭಾಶಯ ಹೇಳೋದಿದೆಯಾ? ಇಲ್ಲ ಸರ್. ಓಕೆ, ಇವತ್ತು ವಿಶೇಷವಾಗಿ ಆಮಲಕ್ಕಿ ಏಕಾದಶಿ ಇದೆ. ಸೊ ಅದ್ರ ಬಗ್ಗೆ ಏನಾದರೂ ಹೇಳೋಕ್ಕೆ ಇಷ್ಟಪಡ್ತೀರಾ? ಏನ್ ಸರ್? ಆಮಲಕ್ಕಿ ಏಕಾದಶಿ ವಿಷ್ಣುವಿನ ವಿಶೇಷವಾಗಿರ್ತ ದಿವಸಗಳಲ್ಲಿ ಇದೊಂದು ಉಪವಾಸ ವೃತಾಚರಣೆ ಮಾಡ್ತಕ್ಕಂಥ ದಿವಸ ಇದು. ಹೌದಾ, ಹಂಗಾದ್ರೆ ಅದ್ರ ಬಗ್ಗೆ ಗೊತ್ತಿಲ್ಲ ಸರ್. ಓಕೆ, ತೊಂದರೆ ಇಲ್ಲ. ಸೊ ಇವತ್ತು ವಿಶೇಷವಾಗಿ ಮಾರ್ಚ್ 10ನೇ ತಾರೀಕು ಸೋಮವಾರ ಯಾವುದಾದ್ರೂ ಭಕ್ತಿಗೀತೆ ಪ್ರಸ್ತುತಪಡಿಸ್ತೀರಾ ಅಥವಾ ನೇರ ಪ್ರಶ್ನೆ ಕೇಳಲ್ಲ? ಪ್ರಶ್ನೆ ಕೇಳಿಸ್ತದೆ ಆಮೇಲೆ ಭಕ್ತಿಗೀತೆ. ಓಕೆ, ಖಂಡಿತ ಕೇಳ್ತೀನಿ. ಸೊ ಪ್ರಶ್ನೆ ಕೇಳೋದಕ್ಕಿಂತ ಮುಂಚೆ ಇವತ್ತು CISF ರೈಸಿಂಗ್ ಡೇ ಕೂಡ ಇದೆ. ಸೊ CISF ಏನು ಅಂತ ಹೇಳಿದ್ರೆ ಇವತ್ತು ಮಾರ್ಚ್ 10ನೇ ತಾರೀಕು ಒಂದು 1969ರಲ್ಲಿ ಈ ಆ್ಯಕ್ಟನ್ನು ಇಂಡಿಯನ್ ಪಾರ್ಲಿಮೆಂಟ್ ಎಸ್ಟಾಬ್ಲಿಷ್ ಮಾಡೋದಕ್ಕೋಸ್ಕರ ಮಾಡಿರ್ತಾರೆ. ಸೊ ಹಾಗಾಗಿ ಇದನ್ನು CISF ಡೇ ಅಂತ ಹೇಳ್ತಾರೆ. ಎಸ್, ನೇರವಾಗಿ ಮೊದಲಿಗೆ ಒಂದು ಪ್ರಶ್ನೆ ಕೇಳಿಬಿಡ್ತೀನಿ. ಎಸ್, ಇವತ್ತಿನ ನಿಮ್ಮ ಮೊದಲನೇ ಪ್ರಶ್ನೆ, ಸಾಮಾನ್ಯ ಮನುಷ್ಯನೊಬ್ಬನ ದೇಹದಲ್ಲಿ ಕೇವಲ ಒಂದೇ ಇರುವ ಅಂಗ ಇವುಗಳಲ್ಲಿ ಯಾವುದು ಅಂಥೇಳಿ. ಸೊ ಸಾಮಾನ್ಯ ಮನುಷ್ಯನಲ್ಲಿ ಇದು ಕೇವಲ ಒಂದು ಅಂಗ ಮಾತ್ರ ಇರುತ್ತೆ. ಅದು ಯಾವುದು ಅಂತ ಹೇಳಬೇಕು. ಮೂತ್ರಪಿಂಡ, ಕಣ್ಣು, ಕಿವಿ, ಪಿತ್ತಜನಕ ಅಂಗ. ಈ 4ರಲ್ಲಿ ಯಾವುದು ಅಂತ? ಶೋರಾ? ಹೇಗೆ ಹೇಳ್ತೀರಿ ಪಿತ್ತಜನಕ ಅಂಗ ಅಂತ ಹೇಳಿ? ಅಂದ್ರೆ ಕಣ್ಣು ಮತ್ತೆ ಕಿವಿ, ಇನ್ನೊಂದು ಯಾವ ಹೇಳಿದ್ರಲ್ಲ ಸರ್, ಕಿಡ್ನಿ, ಅವು 3 ಎರಡೆರಡು ಇರುತ್ತಲ್ಲ ಸರ್, ಅದರಿಂದ ಪಿತ್ತಜನಕ ಅಂಗ. ಓಕೆ, ಸೊ ತುಂಬ ಸುಲಭವಾಗಿ ಗುರುತಿಸ್ಬಿಟ್ರೆ ಪಿತ್ತಜನಕ ಅಂಗ ಅಂತ ಹೇಳಿ. ಎಸ್, ಥ್ಯಾಂಕ್ ಯು ಸೊ ಮಚ್ ಸರಿಯಾಗಿರ್ತಕ್ಕಂಥ ಉತ್ತರ ಈ ಪಿತ್ತಜನಕಾಂಗ. ಸಾಕಷ್ಟು ಜನ ಈ ಪಿತ್ತಜನಕಾಂಗದ ಸಮಸ್ಯೆಯಿಂದನೇ ಬಳಲ್ತಾರೆ ಅಂತ ಹೇಳ್ಬೋದು. ಸೊ ಇವತ್ತಿನ ದಿನಮಾನಗಳಲ್ಲಿ ತರಹೇವಾರಿಯಾಗಿರ್ತಕ್ಕಂಥ ಕಾಯಿಲೆಗಳು ಬರ್ತಾ ಇದೆ, ತರಹೇವಾರಿಗಳಾಗಿರ್ತಕ್ಕಂಥ ಮೆಡಿಸಿನ್ಸ್ ಬರ್ತಾ ಇದೆ. ಅದೇ ರೀತಿ ವಿಧವಾಗಿರ್ತಕ್ಕಂಥ ವೈದ್ಯರು ಬರ್ತಾ ಇದ್ದಾರೆ. ಮೊದಲೆಲ್ಲ ಹಾಗಿರಲಿಲ್ಲ. ನಮಗೆ ತಲೆಯಿಂದ ಹಿಡಿದು ಪಾದದ ಮಾಮೂಲಿ ಡಾಕ್ಟರ್ ಸ್ಪೆಷಲಿಸ್ಟ್ ಜಾಸ್ತಿ ಸ್ಪೆಷಲಿಸ್ಟ್ ಅಂತೆಲ್ಲ ಇರ್ಲಿಲ್ಲ. ಹೌದು, ಮಾಮೂಲಿ ಹಳ್ಳಿಯಲ್ಲೇ ವಾಸಿ ಆಗ್ತಿದ್ವಿ ಸರ್. ಈಗೆಲ್ಲ ಸ್ಪೆಷಲಿಸ್ಟ್ಗಳಿಗೆ ಇವಾಗಿನಷ್ಟು ಕಾಂಪ್ಲಿಕೇಶನ್ ಇರಲಿಲ್ಲ ಸರ್. ಮತ್ತೆಲ್ಲ ನಿಜ. ಮೊದಲು A to Z ಎಲ್ಲ ಒಂದೇ, ತಲೆನೋವಿಂದ ಹಿಡಿದು ಹಲ್ಲು ನೋವು, ಕೊನೆಗೆ ನಮಗೆ ಮೈಕೈ ನೋವು, ಜ್ವರ, ಶೀತ, ಕೆಮ್ಮು ಏನು ಬಂದ್ರು ಕೊನೆ ಡೆಲಿವರಿ ಮಾಡಿಸೋದು ಕೂಡ ಅವರೇ ಮಾಡಿಸ್ಬಿಡ್ತಾ ಇದ್ರು. ಹೌದು ಸರ್, ಹೌದು. ಇವಾಗ ಒಂದೊಂದು ಕಾಯಿಲೆಗೆ ಒಂದೊಂದು ಡಾಕ್ಟರ್ ಇದ್ದಾರೆ. ಹಲ್ಲು ನೋಡೋರೇ ಬೇರೆ, ಕಣ್ಣು ನೋಡೋರೇ ಬೇರೆ, ಕಿವಿ, ಮೂಗು ಎಲ್ಲ ನೋಡೋರು ಬೇರೆ ಬೇರೆ ರೀತಿ. ಎಸ್, ಅದ್ರ ಬಗ್ಗೆ ಜಾಸ್ತಿ ಚರ್ಚೆ ಮಾಡೋದು ಬೇಡಮ್ಮ. ಹೇಳಿ, ಇವತ್ತು ವಿಶೇಷವಾಗಿ ಯಾವ ಒಂದು ಗೀತೆಯನ್ನು ಪ್ರಸ್ತುತಪಡಿಸ್ತಾ ಇದ್ದೀರಿ ನಮ್ಮೆಲ್ಲ ವೀಕ್ಷಕರಿಗೋಸ್ಕರ? ಇವತ್ತು ಸೋಮವಾರ ಅಲ್ಲ ಸರ್, ಈಶ್ವರಂದೇ ಒಂದು ಭಕ್ತಿ ಗೀತೆ ಆಗ್ಲಿಮ್ಮ, ಖಂಡಿತ. ಶಿವ ಶಿವ ಎಂದರೆ ಭಯವಿಲ್ಲ, ಶಿವ ಶಿವ ಎಂದರೆ ಭಯವಿಲ್ಲ, ನಾಮಕ್ಕೆ ಸಾಟಿ ಬೇರಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ, ಶಿವ ಭಕ್ತನಿಗೆ ನರಕವಿಲ್ಲ, ಶಿವ ಭಕ್ತನಿಗೆ ನರಕವಿಲ್ಲ, ಜನ್ಮ ಜನ್ಮಗಳ ಕಾಟವದಿಲ್ಲ, ಶಿವ ಶಿವ ಎಂದರೆ ಭಯವಿಲ್ಲ, ನಾಮಕ್ಕೆ ಸಾಟಿ ಬೇರಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ಅನ್ನದಾನವ ತೊರೆಯದಿರು, ನಾನು ನನ್ನದು ಎನ್ನದಿರು, ಅನ್ನದಾನವ ತೊರೆಯದಿರು, ನಾನು ನನ್ನದು ಎನ್ನದಿರು, ಉನ್ನತಿ ಸಾಧಿಸು ಹಗಲುಗಳು, ಉನ್ನತಿ ಸಾಧಿಸು ಹಗಲುಗಳು, ದೀನಾನಾಥನ ಮರೆಯದಿರು, ಶಿವ ಶಿವ ಎಂದರೆ ಭಯವಿಲ್ಲ, ನಾಮಕ್ಕೆ ಸಾಟಿ ಬೇರಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ಥ್ಯಾಂಕ್ ಯು ಸೊ ಮಚ್ ಸುಂದರವಾಗಿರ್ತಕ್ಕಂಥ ಗೀತೆಯನ್ನು ಹೇಳಿದ್ರಿ. ಅದರ ಜೊತೆಗೆ ನಮ್ಮ ಪ್ರಶ್ನೆಗೆ ಸರಿ ಉತ್ತರವನ್ನು ಕೂಡ ಕೊಟ್ರಿ. ಹೀಗೆ ಕರೆ ಮಾಡ್ತೀರಿಮ್ಮ, ಒಳ್ಳೆಯದಾಗಲಿ. ಆ ಭಗವಂತನ ಆಶೀರ್ವಾದ ನಿಮ್ಮ ಮೇಲೆ ಯಾವತ್ತೂ ಇರಲಿ. ಥ್ಯಾಂಕ್ ಯು ಸೊ ಮಚ್ ನಮಸ್ತೆ. ಎಸ್ ವೀಕ್ಷಕರೇ, ಸೊ ಮುಂದಿನ ಕರೆ ಬರೋದಕ್ಕಿಂತ ಮುಂಚೆ ಇನ್ನಷ್ಟು ವಿಚಾರಗಳನ್ನ ನೋಡ್ತಾ ಹೋಗೋಣ. ಸೊ ಮುಂದಿನ ಒಂದು ಪ್ರಶ್ನೆ ಹೇಳಿಬಿಡ್ತೀನಿ, ಅದಾದ ನಂತರ ಕರೆ ಮಾಡ್ತಕ್ಕಂಥವ್ರಿಗೆ ಸುಲಭ ಆಗತ್ತೆ. ಭಾರತದಲ್ಲಿ ಪ್ರತಿ ವರ್ಷ ನೈಋತ್ಯ ಮುಂಗಾರು ಮಳೆ ಮೊದಲು ಯಾವ ರಾಜ್ಯಕ್ಕೆ ಆಗಮಿಸುತ್ತದೆ ಅಂತ ಹೇಳ್ಬಿಟ್ಟು.
ಸೊ ಬಹುಶಃ ಇವರು ತುಂಬ ಪುಣ್ಯ ಮಾಡಿದ್ರೆ ಅಂತ ಅನಿಸುತ್ತೆ. ಏನಿದೆ, ನೈಋತ್ಯ ಮುಂಗಾರು ಮಳೆ ಮೊದಲು ಈ ರಾಜ್ಯಕ್ಕೆ ಆಗಮಿಸ್ತಾ ಇರ್ತಕ್ಕಂಥದ್ದು. ಇನ್ನೊಂದು ಕರೆ ಬರ್ತದೆ, ಅವ್ರ ಜೊತೆ ಮಾತಾಡೋಣ. ಹಲೋ ಟಿ ವಿ ವ್ಯಾಲ್ಯೂಮ್ ಮ್ಯೂಟ್ ಮಾಡಿಮ್ಮ. ಅಮ್ಮ ಟಿವಿ ಸೌಂಡ್ ಮ್ಯೂಟ್ ಮಾಡಿ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ ಅಮ್ಮ, ಹೇಳಿ ತಮ್ಮ ಹೆಸರು? ನಾನ್ ಶೋಭಾ ಅಂತ. ನೆನ್ನೆ ಸ್ಯಾಟರ್ಡೆ ಮಾಡಿದ್ದೆ ಅಲ್ರಿ ಸರ್, ಚೆನ್ನಾಗಿದ್ದೀರಾ ಸರ್? ಚೆನ್ನಾಗಿದ್ದೀನಮ್ಮ, ನೀವು ಹೇಗಿದ್ದೀರಿ? ನಾವು ಚೆನ್ನಾಗಿದ್ದೀರಿ. ತಿಂಡಿ ಆಯ್ತಾ ಸರ್? ತಿಂಡಿ ಇಲ್ಲಮ್ಮ, ಮಾಡ್ಬೇಕು. ನಿಮ್ದಾಯ್ತಾ? ನಮ್ದು ತಿಂಡಿ ಮಾಡ್ತಾ ಇದ್ವಿ. ಇವತ್ತು ನನ್ ಮಗಳು ಮನೇಲಿ ಇದ್ಲಾ, ಯಾಕಂತ ಅವ್ರ ಎಕ್ಸಾಮ್ ಇದೆ ಅಲ್ರಿ, ಅವ್ರಿಗೆ ರಜೆ ಐತಲ್ಲ, ಇದ್ಲ. ನಾನು ಮಾತಾಡ್ತೀನಮ್ಮ ಅಂದ್ಲ, ಅದಕ್ಕೆ ಮಾಡಿದ್ದೆ ಸರ್. ಮಾತಾಡ್ರಿ ಅವಳ ಹತ್ರ. ಖಂಡಿತಮ್ಮ, ಖಂಡಿತ. ನೀಟಮ್ಮ ಮಾತಾಡ್ಬೇಕು. ಹಲೋ ಹಲೋ, ನಮಸ್ತೆ. ನಮಸ್ತೆ ಅಂಕಲ್. ಚೆನ್ನಾಗಿದ್ದೀರಾ? ನೀವು? ಹ್ಞೂ ಚೆನ್ನಾಗಿದ್ದೀನಿ. ನಿಮ್ಮ ಹೆಸರೇನು? ನಿಶಾ. ಸಾರಿ? ಓಕೆ ಓಕೆ. ತಿಂಡಿ ಆಯ್ತಾ? ಆಯ್ತು, ಈಗ ಮಾಡ್ತಿದ್ದೀನಿ. ಏನು ತಿಂಡಿ ತಿಂತಿದ್ದೀರಿ? ಹಲೋ ಹಲೋ, ತಿಂಡಿ ಏನು ತಿಂತಾ ಇದ್ದೀರಿ? ಉಪ್ಪಿಟ್ಟು. ಉಪ್ಪಿಟ್ಟಾ? ಓಕೆ. ಸ್ಕೂಲ್ ರಜಾ ಕೊಟ್ಟಿದ್ದಾರಾ? ಓಕೆ. ಎಷ್ಟನೇ ಕ್ಲಾಸ್ ಓದ್ತಾ ಇರೋದು? ಫಸ್ಟ್ ಸ್ಟ್ಯಾಂಡರ್ಡ್. ಫಸ್ಟ್ ಸ್ಟ್ಯಾಂಡರ್ಡಾ? ಅಬ್ಬಾ, ಓಕೆ. ಯಾವಾಗಿದೆ ಎಕ್ಸಾಮು? ಮಾರ್ಚ್ 19. ಮಾರ್ಚ್ 19. ವೆರಿ ಗುಡ್. ಯಾವ ಸ್ಕೂಲ್ ಪುಟ್ಟ ಓದ್ತಾ ಇರೋದು? ಬಾಪೂಜಿ. ಬಾಪೂಜಿನಾ? ಓಕೆ ಓಕೆ. ಚೆನ್ನಾಗಿ ಓದಿ ಆಯಿತಾ? ನಿಮ್ಮ ಪರೀಕ್ಷೆ ಎಲ್ಲ ಚೆನ್ನಾಗಾಗಲಿ. ಟಿವಿಯಲ್ಲಿ ನೋಡ್ತಿದ್ದೀನಿ. ಹೌದಾ? ಓಕೆ ಪುಟ್ಟ, ಥ್ಯಾಂಕ್ ಯು. ಹೀಗೆ ಕರೆ ಮಾಡ್ತಾರಿ, ಒಳ್ಳೇದಾಗಲಿ. ಓಕೆ, ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ಬಾಯ್ ಪುಟ್ಟ, ಬಾಯ್ ಬಾಯ್. ಥ್ಯಾಂಕ್ ಯು. ಹಲೋ. ಹಾಂ, ಥ್ಯಾಂಕ್ ಯು ಸೊ ಮಚ್ ಮಾ. ಸೊ ನಿಮ್ಮ ಮಗಳು ತುಂಬ ಕ್ಯೂಟಾಗಿ ಮಾತಾಡ್ತಾಳೆ. ಬಾಪೂಜಿ ಸ್ಕೂಲ್ ಅಲ್ವಾ? ಬಾಪೂಜಿ ರೀ. ಅಣ್ಣ, ಅವ್ರ ಅಣ್ಣನೂ ಅಲ್ಲೇ ಓದಿದ್ದಾರೆ, ಇವಳು ಅಲ್ಲೇ ಓದ್ತಿದ್ದಾಳೆ. ಗುಡ್ ಗುಡ್. ಚೆನ್ನಾಗಿ ಓದಲಿ. ಆ ಭಗವಂತನ ಆಶೀರ್ವಾದ ಎಲ್ಲ ಮಕ್ಕಳ ಮೇಲೆ ಇರಲಿ ಮಾ. ಎಸ್, ಥ್ಯಾಂಕ್ ಯು ಮಾ. ಒಂದು ಪ್ರಶ್ನೆ ಕೇಳಿದ್ರೆ ಉತ್ತರ ಹೇಳ್ಬೋದಾ? ಹೌದು ಸರ್, ಟ್ರೈ ಮಾಡ್ತೀನಿ, ಬಂದ್ರೆ ಹೇಳ್ತೀನಿ. ಓಕೆ. ಭಾರತದಲ್ಲಿ ಪ್ರತಿ ವರ್ಷ ನೈಋತ್ಯ ಮುಂಗಾರು ಮಳೆ ಮೊದಲು ಒಂದು ರಾಜ್ಯಕ್ಕೆ ಬರುತ್ತೆ, ಅದಾದಮೇಲೆ ಬೇರೆ ಎಲ್ಲ ರಾಜ್ಯಗಳಿಗೆ ಬರುತ್ತೆ. ಆ ರಾಜ್ಯ ಯಾವುದು ಅಂತ ಹೇಳಬೇಕು. ನೈಋತ್ಯ ಮುಂಗಾರು ಮಳೆ ಮೊಟ್ಟ ಮೊದಲು ನಮ್ಮ ಭಾರತ ದೇಶದಲ್ಲಿ ಯಾವ ರಾಜ್ಯಕ್ಕೆ ಬರುತ್ತೆ ಅಂತ 4 ಆಪ್ಷನ್ಸ್. ಹಾಂ, ಆಪ್ಷನ್ಸ್ ಕೊಡ್ತಾ ಇದ್ದೀನಿ. ಮೊದಲನೇದು ತಮಿಳುನಾಡು, ಎರಡನೇದು ನಮ್ಮ ಪ್ರೀತಿಯ ಕರ್ನಾಟಕ, ಮೂರನೇದು ಕೇರಳ, ನಾಲ್ಕನೇದು ಮಹಾರಾಷ್ಟ್ರ. ಮಹಾರಾಷ್ಟ್ರ ರೀ ಸರ್. ಮಹಾರಾಷ್ಟ್ರನಾ? ಶೋರಾ? ಇರ್ಬೋದ್ರಿ ಸರ್. ಓಕೆ, ಉತ್ತರವನ್ನು ನಾನೇ ಅನಂತರದಲ್ಲಿ ಹೇಳ್ತೀನಿಮ್ಮ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಒಳ್ಳೇದಾಗ್ಲಿಮ್ಮ. ನಮಸ್ತೆ. ಸರಿ ಸರ್, ಥ್ಯಾಂಕ್ಸ್ ರೀ. ಓಕೆಮ್ಮ, ಥ್ಯಾಂಕ್ ಯು. ಹಾಂ ಅಂತ ನಮ್ಮ ಹೆಸರು ಕೇಳಿದ್ರೆ ನಿಮ್ಮ ಹೆಸರು ಕೇಳಲಿಲ್ಲಲ್ಲ. ಓಕೆ ಪುಟ, ನನ್ನ ಹೆಸರು ಅನಿಲ್ ಕುಮಾರ್ ಅಂತ ಹೇಳಿ. ಓಕೆ, ಥ್ಯಾಂಕ್ ಯು ಮಾ ಪುಟ, ಥ್ಯಾಂಕ್ ಯು. ಬಾಯ್ 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 ಬಾಯ್. ಎಸ್ ವೀಕ್ಷಕರೇ, ಸೊ ಪ್ರಶ್ನೆ ಕೇಳಿದ್ದೆ, ಭಾರತದಲ್ಲಿ ಪ್ರತಿ ವರ್ಷ ನೈಋತ್ಯ ಮುಂಗಾರು ಮಳೆ ಎಂಟ್ರಿ ಆಗ್ತಕ್ಕಂಥ ರಾಜ್ಯ ಯಾವುದು ಅಂಥೇಳಿ. ಸೊ ನೋಡೋಣ ಯಾರ್ಯಾರಿಗೆ ಸರಿ ಉತ್ತರವನ್ನು ಕೊಡ್ತಾರೆ ಅಂಥೇಳಿ. ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಅಮ್ಮ, ಹೇಳಿ ತಮ್ಮ ಹೆಸರು? ಜೀವಿತಾ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ನಿಮ್ಮದು ವಾಯ್ಸ್ ತುಂಬ ಬ್ರೇಕ್ ಆಗ್ತಾ ಇದೆ. ದಾವಣಗೆರೆಯಿಂದ. ಓಕೆ, ಹೇಳಿಮ್ಮ, ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ಎಕ್ಸಾಮ್ ಇದೆ ಸರ್, ಅದಕ್ಕೆ ನೀವು ವಿಶ್ ಮಾಡಬೇಕಿತ್ತು. ಖಂಡಿತ. ಯಾವಾಗಿಂದ ಎಕ್ಸಾಮ್ಸು? ಇವತ್ತಿಂದ ಸರ್. ಇವತ್ತಿಂದನಾ? ಹಾಂ ಸರ್. ಎಷ್ಟು ಗಂಟೆಗೆ ಎಕ್ಸಾಮ್ ಇರೋದು? 2 o'clock ಇದೆ ಸರ್. 2 o'clock ಎಕ್ಸಾಮ್ ಇಟ್ಕೊಂಡು ಟಿವಿ ನೋಡ್ತಾ ಇದ್ದೀರಾ? ಎಲ್ಲ ಓದ್ಕೊಂಡಿದ್ವಿ ಸರ್. ಓಕೆ, ಎಷ್ಟನೇ ಕ್ಲಾಸ್ ಈ ವರ್ಷ? 8th ಸರ್. 8th? ಓಕೆ, ಕ್ಲಾಸ್ ಎಕ್ಸಾಮ್ಸ್, ಹಂಗೆ ಟೆನ್ಷನ್ ಇಲ್ಲ. ಇಲ್ಲ ಸರ್. ಓಕೆ. ಎನಿ ಗಾಡ್ ಬ್ಲೆಸ್ ಯು. ನಿಮ್ಮೆಲ್ಲ ಪರೀಕ್ಷೆಗಳಲ್ಲಿ ಔಟ್ ಆಫ್ ಔಟ್ ಮಾರ್ಕ್ಸ್ ಬರಲಿ. ಓಕೆನಾ? ಯಾವುದಕ್ಕೂ ಆತಂಕ ಪಡದೇನೆ ಆರಾಮಾಗಿ ಬಂದಿರತಕ್ಕಂಥ ಪ್ರಶ್ನೆಗಳಿಗೆಲ್ಲ ಉತ್ತರ ಬರಿತಾ ಹೋಗಿ, ಆಮೇಲೆ ಗೊತ್ತಾಗದೇ ಇರೋದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ. ಸೊ ಕೂಲಾಗಿ ಬರೀರಿ ಎಕ್ಸಾಮ್ಸು. ಸೊ ಔಟ್ ಆಫ್ ಔಟ್ ಬರಲಿ ಅಂತೇಳಿ ನಾನು ವಿಶ್ ಮಾಡ್ತೀನಿ. ನಿಮ್ಮ ಗಾಡ್ ಬ್ಲೆಸ್ ಯು. ಸಾರಿ, ಇದೆ ಕ್ವಶನ್ ಇದೆಯಮ್ಮ. ಭಾರತದಲ್ಲಿ ಪ್ರತಿ ವರ್ಷ ನೈಋತ್ಯ ಮುಂಗಾರು ಮಳೆ ಒಂದು ರಾಜ್ಯಕ್ಕೆ ಬರುತ್ತೆ ಮೊದಲು. ಕರ್ನಾಟಕನಾ?
ಹಾ ಸರ್. ಶೋರಾ? ಶೋರ್ ಸರ್. ಓಕೆ, ಉತ್ತರವನ್ನು ನಾನು ಅನಂತದಲ್ಲಿ ಹೇಳ್ತೀನಿ ಪುಟ. ಸರ್ ಅವಾಗ ಕಾಲ್ ಮಾಡಿದ್ದೆ ನಿಮಗೆ. ನೆನಪಿದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಆ್ಯಕ್ಚುಲಿ ಇದು ಕರ್ನಾಟಕ ಅಲ್ಲ, ಹಾ ಸರ್. ಮೊದಲು ಸಮುದ್ರ ತೀರ ಪ್ರದೇಶ ಆಗಿರ್ತಕ್ಕಂಥ ಕೇರಳಕ್ಕೆ ಬರುತ್ತೆ, ಹಾ ಸರ್. ಅದಾದ ನಂತರ ತಮಿಳುನಾಡು, ಅದಾದ ನಂತರ ಕರ್ನಾಟಕಕ್ಕೆ ಬರ್ತಕ್ಕಂಥದ್ದು ಒಂದು ಸಂಪ್ರದಾಯ. ಓಕೆ, ಸೊ ನೆನ್ಪಿಟ್ಕೊಳ್ಳಿ, ಇದು ನಿಮಗೆ ಪರೀಕ್ಷೆಗಳಲ್ಲಿ ಯಾವಾಗಾದರೂ ಬಂದರೂ ಬರ್ಬೋದು. ಭಾರತ ದೇಶದಲ್ಲಿ ಮೊದಲು ನೈಋತ್ಯ ಮುಂಗಾರು ಮಳೆ ಎಂಟ್ರಿ ಆಗ್ತಕ್ಕಂಥ ರಾಜ್ಯ ಕರ್ನಾಟಕ. ಹಾ ಓಕೆ ಸರ್. ಓಕೆ ಮಾ, ಥ್ಯಾಂಕ್ ಯು ಸೊ ಮಚ್ ಕರೆ ಮಾಡಿದ್ದಕ್ಕೆ. ಒಳ್ಳೆಯದಾಗಲಿ, ಆಲ್ ದ ವೆರಿ ಬೆಸ್ಟ್ ಪುಟ. ಎಕ್ಸಾಮ್ಸ್ ಎಲ್ಲ ಚೆನ್ನಾಗಿ ಮಾಡಿ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್ ಮಾ, ಥ್ಯಾಂಕ್ ಯು, ನಮಸ್ತೆ. ಎಸ್ ವೀಕ್ಷಕರೇ, ಸೊ ಕೊನೆಗೂ ಉತ್ತರವನ್ನು ಹೇಳಿದ್ದೀನಿ. ಕೇರಳ ಇಸ್ ದ ರೈಟ್ ಆನ್ಸರ್. ಕೇರಳಕ್ಕೇ ಮೊದಲು ಮುಂಗಾರು ಮಳೆ ಬರುತ್ತೆ. ಯಾಕಪ್ಪ ಕೇರಳಕ್ಕೆ ಬರಬೇಕು ಅಂತ ನೀವು ಕೇಳಿದ್ರೆ, ಸೊ ಅರಬ್ಬಿ ಸಮುದ್ರದ ಒಂದು ಏನು ವೇವ್ಸ್ ಇರುತ್ತೆ ಅಲ್ಲಿಂದ ಒಂದು ಶುರು ಆಗುತ್ತೆ. ಹಾಗಾಗಿ ನೈಋತ್ಯ ಮುಂಗಾರು ಮಳೆ ಅಲ್ಲಿ ಮೊದಲಿಗೆ ಬರುತ್ತೆ ಅಂತಕ್ಕಂಥದ್ದು ಒಂದು ವಾದ. ಎಸ್, ಇನ್ನೊಂದು ಕರೆ ಬರ್ತಿದೆ ನಮ್ಮ ಸಿದ್ಧಲಿಂಗೇಶ್ ಅವರವರು. ಹಲೋ ಸರ್, ನಮಸ್ಕಾರ ಸರ್. ಹೇಗಿದ್ದೀರಿ ಸರ್? ಸೂಪರ್ ಆಗಿದ್ದೀನಿ ಸರ್, ನೀವು ಹೇಗಿದ್ದೀರಿ? ಚೆನ್ನಾಗಿದೆ ಸರ್. ಸೂಪರ್ ಸರ್. ತಿಂಡಿ ಆಯಿತಾ? ಹಾಂ ಆಯ್ತು ಸರ್. ಅವಲಕ್ಕಿ. ನಿಮ್ದಿನ ಉಪವಾಸ ನಿಮ್ದು? ಹೌದು ಸರ್, ಏಕಾದಶಿ ಇವತ್ತು. ಹಾಂ ಸರ್, ಏಕಾದಶಿ ಇವತ್ತು. ಆಮಲಕ್ಕಿ ಏಕಾದಶಿ. ಹಾಂ ಸರ್. ಓಕೆ ಸರ್, ನಿನ್ನೆ ನಮ್ದು ಅಣ್ಣರ ಮಗಳದ್ದು ಮದುವೆ ಆಯ್ತು ಸರ್. ಓಕೆ, ಅವ್ರ ಹೆಸರು ಸರ್? ಅವ್ರದ್ದು ಫೋಟೋ ಕಳಿಸಿದ್ದೆ. ಹೌದಾ, ಅವ್ರ ಹೆಸರು? ಅಣ್ಣರ ಮಗಳ ಹೆಸರು ಅಶ್ವಿನಿ ಅಂತ ಹೇಳಿ. ಓಕೆ, ಡಾಕ್ಟರ್ ಅಶ್ವಿನಿ. ಆಮೇಲೆ ಅವ್ರ ಮದುಮಗಳನ ಹೆಸರು ಅನಿಲ್ ಅಂತ ಹೇಳಿ ಸರ್. ಡಾಕ್ಟರ್ ಅನಿಲ್ ಪ್ಲೇ ಆಗ್ತಿದೆಯಲ್ಲ ಸರ್? ಎಸ್ ಸರ್, ಎಸ್ ಸರ್. ಸೊ ನಮ್ಮ ಕಡೆಯಿಂದ ದಂಪತಿಗಳಾಗಿ ಕಾಲಿಟ್ಟಿದ್ದಾರೆ. ನಿನ್ನೆ ದಾರಿ ಕೊಟ್ಟಿದ್ದೀವಿ ಎಲ್ಲರೂ ಸೇರಿ. ಸೂಪರ್ ಸರ್, ಸೂಪರ್ ಸೂಪರ್. ನವ ದಂಪತಿಗಳು 100 ವರ್ಷ ಕಾಲ ಖುಷಿಯಾಗಿ ಹಾಗೆ ಇರಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ಕೊಳ್ತೀನಿ ಸರ್. ಖಂಡಿತ ಸರ್, ಖಂಡಿತ. ನಾವು ಕೂಡ ನಮ್ಮ ಸಮಸ್ತ V1 ವಾಹಿನಿಯ ವೀಕ್ಷಕರ ಕಡೆಯಿಂದ, ನಮ್ಮ ತಂತ್ರಜ್ಞರ ಕಡೆಯಿಂದ ನವದಂಪತಿಗಳಿಗೆ ಹಾರ್ದಿಕವಾಗಿ ಶುಭಾಶಯಗಳನ್ನ ಹೇಳ್ತಾ ಇದ್ದೀನಿ. ಡಾಕ್ಟರ್ ಅನಿಲ್ ಮತ್ತು ಡಾಕ್ಟರ್ ಅಶ್ವಿನಿ ಅವರು ನಿನ್ನೆ ತಾನೇ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಸೊ 100 ಕಾಲ ಹೀಗೆ ಸುಖಮಯವಾಗಿ ಸಂತೋಷಮಯವಾಗಿ ಬಾಳೋ ಹಾಗೆ ಆ ಭಗವಂತ ಕೂಡ ಕೃಪೆ ತೋರಲಿ ಅಂತ ಹೇಳಿ ನಾನು ಕೂಡ ಕೇಳ್ಕೊಳ್ತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಒಂದು ಪ್ರಶ್ನೆ ಕೇಳಿದ್ರೆ ಉತ್ತರ ಹೇಳ್ಬೋದಾ ಸರ್? ಕೇಳಿ ಸರ್, ಪ್ರಯತ್ನ ಮಾಡುವ. ಓಕೆ, ಇವುಗಳಲ್ಲಿ ಯಾವ ನುಡಿಗುಟ್ಟನ್ನು ಕಷ್ಟವನ್ನು ಬಣ್ಣಿಸಲು ಬಳಸ್ತಾರೆ ಅಂತೇಳಿ? ಅಂದರೆ ಇದೊಂದು ನುಡಿಗುಟ್ಟು ಸಿಂಪಲ್ ಆಗಿರ್ತಕ್ಕಂತಂದರೆ ಕಷ್ಟವನ್ನು ಹೇಳಲಿಕ್ಕೆ ಈ ಒಂದು ಸಾಲನ್ನು ಬಳಸ್ತಾರೆ. ಅದರ ಯಾವುದು ಅಂತೇಳಿ ನೀವು ಹೇಳಬೇಕು. ಹೇಳಿ ಸರ್, ಆಪ್ಷನ್ ಹೇಳಿ. ಆಪ್ಷನ್ಸ್ ಬಂದ್ಬಿಟ್ಟು ಚಿಟಿಕೆ ಹೊಡೆದ ಹಾಗೆ, ಬಾಳೆ ಸಿಪ್ಪೆ ಸುಲಿದ ಹಾಗೆ, ಕಬ್ಬಿಣದ ಕಡಲೆ ಇದ್ದ ಹಾಗೆ, ನೀರು ಕುಡಿದ ಹಾಗೆ. ನುಡಿಗಟ್ಟನ್ನು ಕಷ್ಟಗಳನ್ನು ಬಣ್ಣಿಸಲು ಬಳಸುತ್ತಾರೆ ಸರ್. ಬಾಳೆಹಣ್ಣು ಸಿಪ್ಪೆ ಸುಲಿದ ಹಾಗೆ ಸರ್. ಶೋರಾ? ಹಾ ಸರ್, ಕಷ್ಟ ಬಗೆಯಿರೋದು ಈಸಿ ಅಂದ್ರೆ ಬಾಳೆಹಣ್ಣು ಸಿಪ್ಪೆ ಸುಲಿದಂಗೆ ಅಂತ. ಅಲ್ಲಲ್ಲ, ಆ ಪ್ರಶ್ನೆಯಲ್ಲೇ ಟ್ವಿಸ್ಟ್ ಇದೆ. ಕಷ್ಟವನ್ನು ಬಣ್ಣಿಸಲು, ಕಷ್ಟವನ್ನ ಬಣ್ಣಿಸಲು ಅಂದ್ರೆ ಕಷ್ಟ ಆಗತ್ತೆ ಅನ್ನೋ ಕಡಲೆ ಇದ್ದ ಹಾಗೆ ಸರ್. ಎಸ್ ಎಸ್ ಎಸ್. ಸೊ ಪ್ರಶ್ನೆಯಲ್ಲಿ ಒಂಚೂರು ಟ್ವಿಸ್ಟ್ ಇರೋದ್ರಿಂದ ಸ್ವಲ್ಪ ಕನ್ಫ್ಯೂಸ್ ಆಯ್ತು ನನಗೆ. ಹೌದು, ಕಬ್ಬಿಣ ಎಲ್ಲ ಕಡಲೆ ಇದ್ದ ಹಾಗೆ ಸರ್. ಹೌದೌದು, ಕಷ್ಟ ಅಂತ ಹೇಳೋದಕ್ಕೆ ಅದೊಂಥರ ಕಬ್ಬಿಣದ ಕಡಲೆ ಇದ್ದಾಗಪ್ಪ ಬೇಗ ಆಗಲ್ಲ ಅಂತ ಹೇಳ್ತಾರಲ್ವ ಹಾಗೆ. ರೈಟ್ ಸರ್. ಎಸ್ ಎಸ್, ಕಬ್ಬಿಣದ ಕಡಲೆ ಇದ್ದ ಹಾಗೆ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ. ಓಕೆ ಸರ್, ಥ್ಯಾಂಕ್ ಯು ಸರ್. ಅದೇ ನೀವು ಹೇಳಿದ ಪ್ರಶ್ನೆಯಲ್ಲೇ ಸ್ವಲ್ಪ ಟ್ವಿಸ್ಟ್ ಬಂತದು. ಎಸ್ ಸರ್, ಎಸ್. ಸೊ ಒಂದ್ ಸೆಕೆಂಡ್, ನಮ್ಮ ಮಗಳು ಮಗ ಅಣ್ಣ ಅಂದ್ರೆ ದೊಡ್ಡಪ್ಪನ ಮಗ ಸರ್. ಓಕೆ ಓಕೆ. ರಮೇಶ್ MP ಅಂತ ಹೇಳಿ ನಮ್ಮ ಅಣ್ಣರ ಹೆಸರು. ಅವ್ರ ಮಗಳು ಮದುವೆ ಆಯ್ತು ನಿಧಿ ಕನ್ವೆನ್ಷನ್ ಅಲ್ಲಿ. ಓಕೆ ಓಕೆ. ಒಂದ್ ಸೆಕೆಂಡ್ ಸರ್, ನವ ದಂಪತಿಗಳಿಗೆ ಶುಭ ಹಾರೈಕೆಗಳು. ಖಂಡಿತ ಖಂಡಿತ ಸರ್, ನಿಮ್ಮ ಕಡೆಯಿಂದ ನಮ್ಮ ಕಡೆಯಿಂದ ಎಲ್ಲರ ಕಡೆಯಿಂದ ನವ ದಂಪತಿಗಳಿಗೆ ಹಾರ್ದಿಕ ಶುಭಾಶಯಗಳನ್ನು ತಿಳಿಸೋಣ. ಓಕೆ ಸರ್, ಒಳ್ಳೆದಾಗಲಿ ಸರ್. ಥ್ಯಾಂಕ್ ಯು. ಪ್ಲಾನ್ ಮಾಡಿ ಸರ್, ಬರ್ತೀವಿ ಅಂದ್ರಲ್ಲ. ಖಂಡಿತ ಖಂಡಿತ ಸರ್, ಆ ಭಗವಂತನ ಕೃಪೆ ಇರಬೇಕು. ಪ್ಲಾನ್ ನಾವು ಮಾಡ್ತೀವಿ. ಖಂಡಿತ ಸರ್, ಬರೋಣ. ಓಕೆ, ನಮ್ಮೆಲ್ಲ ಪ್ರೀತಿಯ ವೀಕ್ಷಕರೊಂದಿಗೆ ಯುಗಾದಿ ಅಂತ ಹೇಳಿ. ನಮ್ಮೆಲ್ಲ V1 ವಾಹಿನಿಯ ವೀಕ್ಷಕರೊಂದಿಗೆ ಯುಗಾದಿ ಅಂತ ಹೇಳಿ ಖಂಡಿತ ಟೈಟ್ಲ್ ಕೂಡ ಫಿಕ್ಸ್ ಮಾಡ್ಕೊಂಡಿದೀವಿ. ನೋಡ್ಬೇಕು, ಎಲ್ಲ ಅದು ಭಗವಂತನ ದಯೆ ಇದ್ರೆ ಹಾಗೆ ಆಗತ್ತೆ. ಪ್ರಯತ್ನ ಮಾಡೋಣ ಸರ್, ಮಾಡಿ ನಾನು ಮಾಡ್ತೀನಿ. ಇದ್ರೆ ಹೇಳ್ರಿ, ನಮ್ಮ ಕೈಲಿ ಆದ್ರೆ ನಾನು ಮಾಡ್ತೀನಿ. ಖಂಡಿತ ಸರ್, ಖಂಡಿತ. ಥ್ಯಾಂಕ್ ಯು ಸರ್. ಓಕೆ ಸರ್, ನಮಸ್ತೆ. ಎಸ್ ವೀಕ್ಷಕರೇ, ಸೊ ಮುಂದಿನ ಪ್ರಶ್ನೆನ ಹೇಳ್ಬಿಡ್ತೀನಿ. ಅದಾದ ನಂತರ ಇನ್ನಷ್ಟು ವಿಚಾರಗಳನ್ನ ನೋಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ ಬಂದು, ಹಿಂದೂ ಪುರಾಣದ ಪ್ರಕಾರ ಇವುಗಳಲ್ಲಿ ಯಾವುದು ಶ್ರೀಕೃಷ್ಣನ ಹೆಸರಲ್ಲ ಅಂಥೇಳಿ. ಸೊ ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ ಸರ್. ನಮಸ್ಕಾರ ಸರ್. ನಮಸ್ತೆ. ಹೇಗಿದ್ದೀರಿ ಉಮೇಶ್ ಸರ್?
ಚೆನ್ನಾಗಿದೆ ಸರ್, ನೀವ್ ಹೇಗಿದ್ದೀರಾ? ಎಸ್ ಸರ್, ಸೂಪರ್. ತಿಂಡಿ ಆಯ್ತಾ? ತಿಂಡಿ ಆಯ್ತು ಸರ್. ಓಕೆ, ಹೇಳಿ ಸರ್, ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ಶುಭಾಶಯ ನಿಮ್ಗೆ ಹೇಳ್ಬೇಕು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇನ್ನು ಬರ್ಡೇ ದೂರ ಇದೆ, ಅಡ್ವಾನ್ಸ್ ಆಗಿ ಹೇಳ್ತೀರಿ ಅಂತ ಅನ್ಕೊಳ್ತೀನಿ. ಇಲ್ಲ, ಮ್ಯಾಚ್ ಎಲ್ಲ ನೋಡಿದ್ರಾ ಅಂತ ಹೇಳಿ ಕೇಳೋಣ. ಎಸ್ ಖಂಡಿತ ಸರ್, ನಾನು ಮ್ಯಾಚ್ ಬಗ್ಗೆ ಮಾತಾಡಕ್ಕೆ ಹೊರಟಿದ್ದೆ. ಸೊ ಕ್ರೀಡಾ ಸುದ್ದಿನ ಆಮೇಲೆ ಹೇಳಿದ್ರೆ ಆಯ್ತು ಅಂತ ಅನ್ಕೊಂಡೆ. ಅನ್ಫರ್ಗೆಟಬಲ್ ಮ್ಯಾಚು. ಹೌದಾ ಸರ್? ಓಕೆ. ಅಲ್ಲ, ನಾನು ಅದು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದ್ರಲ್ಲ. ಖಂಡಿತ. ಸೊ ಅದು ನಾನು ಸುಮ್ನೆ ಹಾಗೆ ಅಡ್ವಾನ್ಸ್ ಆಗೇನೆ ನನ್ನ ಸ್ಟೇಟಸ್ ನಲ್ಲಿ ಹಾಕೊಂಡಿದ್ದೆ, ಇವತ್ತು ಇಂಡಿಯಾ ಗೆಲ್ಲುತ್ತೆ ಅಂತ ಹೇಳ್ಬಿಟ್ಟು. ಓಕೆ. ಸೊ ಅದು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರಲ್ಲ, ಅದು ನಮ್ಗೆ ತುಂಬಾ ಖುಷಿ. ಖಂಡಿತ ಸರ್. ನಾವು ಶನಿವಾರನೇ ಅನೌನ್ಸ್ ಮಾಡ್ಬಿಟ್ಟಿದ್ವಿ ಭಾರತನೇ ವಿಶ್ವಕಪ್ ಗೆಲ್ಲೋದು ಅಂತ ಹೇಳಿ. ಸೊ ತುಂಬ ಖುಷಿ ಆಯಿತು. ಖಂಡಿತವಾಗ್ಲೂ ಎಲ್ಲೋ ಒಂದು ಕಡೆ ವಿರಾಟ್ ಕೊಹ್ಲಿ ಅವರು ಔಟ್ ಆದಾಗ ಒಂಚೂರು ಆತಂಕ ಇತ್ತು. ಸೊ ಏನಪ್ಪ ಹಿಂಗಾಗೋಯ್ತು ಅಂಥೇಳಿ. ಆದರೆ ಕೊನೆಗೆ ಮತ್ತೆ ಒನ್ಸ್ ಅಗೇನ್ ಆಪದ್ ಬಾಂಧವ ಜೋಡಿ ಶ್ರೇಯಸ್ ಅಯ್ಯರ್ ಮತ್ತು ನಮ್ಮ ಇವರು ತುಂಬ ಚೆನ್ನಾಗಿ ಸೆಕ್ಯೂರ್ ಮಾಡಿ ಗೆಲ್ಸ್ಕೊಂಡ್ಬಂದರು. ಇಲ್ಲ, ಈಗ ಮುಂಚಿನಷ್ಟು ಆತಂಕ ಪಡೋ ಅಂತ ವಿಷಯ ಇಲ್ಲ ಬಿಟ್ರೆ ಈಗ. ಯಾಕಂದ್ರೆ ಮುಂಚೆ ಎಲ್ಲ ಏನಾಗಿತ್ತು ಅಂದ್ರೆ, ಅವಾಗ ಅವರು ಯಾರು ಸಚಿನ್ ತೆಂಡೂಲ್ಕರ್ ಔಟ್ ಆದ್ಬಿಟ್ಟಲ್ಲೇ ಹಿಂದ್ಗಡೆಯಿಂದ ಸ್ವಲ್ಪ ರಾಹುಲ್ ದ್ರಾವಿಡ್ ಬಗ್ಗೆ ಸ್ವಲ್ಪ ಭರವಸೆ ಇರೋದು. ಯಾವಾಗ ರಾಹುಲ್ ದ್ರಾವಿಡ್ ಔಟ್ ಆದ ಟೈಲೆಂಡರ್ಸ್ ಮೇಲ್ಗಡೆಗೆ ಆಮೇಲೆ ಭರವಸೆ ಇಲ್ದಂಗೆನೆ ಟಿವಿ ಆಫ್ ಮಾಡ್ಕೊಂಡು ಹೋಯ್ತಾರೆ ಕಾಲ ಇತ್ತು. ಹೌದು. ಸೊ ಅದು ಆಮೇಲೆ ಪಾಪ ಒಂದೊಂದ್ಸಲ ನಾನು ಯಾವ್ದೋ ಒಂದ್ ಮ್ಯಾಚ್ ನೋಡ್ತಾ ಇದ್ದೆ, ಎಂಡ್ 232 ರನ್ಸ್ ಹೊಡೆದಿದ್ರು, ಯಾವ್ದು ನ್ಯೂಜಿಲೆಂಡ್ ಯಾವ್ದು ಇದ್ರ ಮೇಲೆನೆ ಸಚಿನ್ ತೆಂಡೂಲ್ಕರ್ ಕ್ಯಾಪ್ಟನ್ ಆಗಿದ್ರು. ಓಕೆ. ಸೊ ಆ ಟೈಮ್ ನಲ್ಲಿ ಈ ಸಚಿನ್ ತೆಂಡೂಲ್ಕರ್ ಸ್ಟಾರ್ಟಿಂಗ್ ಇಂದ ಎಂಡ್ ತನಕ ಇದ್ರ, ಇನ್ನೇನ್ 100 ರನ್ ಹೊಡೆದಿದ್ದ, ಇನ್ನೇನು ಒಂದು 20-22 ರನ್ ಹೊಡಿಬೇಕಾಗಿತ್ತು. ಸೊ ಎಲ್ಲಾರು ಪಾಪ ನಿಂತ ಜಾಗದಲ್ಲಿ ನಿಂತ್ಕೊಂತ ಇರ್ಲಿಲ್ಲ. ಸಚಿನ್ ತೆಂಡೂಲ್ಕರ್ ಈ ಮ್ಯಾಚ್ ಗೆಲ್ತೀವಿ ಅಂತ ಹೇಳ್ಬಿಟ್ಟು, ಬಟ್ ಆ ಮ್ಯಾಚ್ ಗೆಲ್ಲಕ್ ಆಗ್ಲಿಲ್ಲ. ಜಸ್ಟ್ 22 ರನ್ಸ್ ಆಲ್ ಔಟ್ ಆಗ್ಬಿಟ್ರು ಸೆಕೆಂಡ್ ಇನ್ನಿಂಗ್ಸ್ ನಲ್ಲಿ. ಎಷ್ಟು ಬೇಜಾರಾಗ್ಬಿಡ್ತಂದ್ರೆ ಸಚಿನ್ ತೆಂಡೂಲ್ಕರ್ಗೆ ನನ್ ಕ್ಯಾಪ್ಟನ್ಶಿಪ್ ನಲ್ಲಿ ನಾವ್ ಯಾವ ಕಪ್ಪನ್ನು ಕೂಡ ಗೆಲ್ಲಲ್ಲ ಅನ್ನೋಷ್ಟು ಬೇಜಾರಾಗ್ಬಿಟ್ಟ ಅವನು. ಸೊ ಹಾಗಾಗಿ ಅವ್ನ್ ಕ್ಯಾಪ್ಟನ್ಶಿಪ್ ಬಿಟ್ಟು ಮತ್ ಬೇರೆಯವ್ರಿಗೆ ಕೊಟ್ರ, ಅದು ನನ್ ಪಾಪ ಸಚಿನ್ ತೆಂಡೂಲ್ಕರ್ ಕ್ಯಾಪ್ಟನ್ ಇದ್ದಾಗ ಯಾವ್ದು ಕಪ್ಗಳು ಗೆಲ್ಲಕ್ ಆಗ್ಲಿಲ್ಲ. ಇಲ್ಲ, ಗೆದ್ದಿದ್ದಾರೆ 2-3. ಅಂದ್ರೆ ಸ್ವಲ್ಪ ನಮ್ಗೆ ವಿರಾಟ್ ಕೊಹ್ಲಿದು ಕೂಡ ಪಾಪ ಅದೇ ತರದ್ದು ಕೆಲವೊಂದು ಹಿಸ್ಟ್ರಿಗಳು ಏನಾಗ್ತಾವ ಅಂದ್ರೆ, ಒಳ್ಳೊಳ್ಳೆ ಆಟಗಾರರಿಗೆ ಅವರು ಇರ್ತಾರಷ್ಟೇ ಇದ್ರ ಟೀಮ್ ನಲ್ಲಿ, ಬಟ್ ಅವ್ರ ಕೈಯಿಂದ ಕಪ್ಪನ್ನ ನಾವ್ ಕೊಡ್ಸಕ್ ಆಗಲ್ಲ. ಅದು ಒಂದು ನೋಡ್ರಿ, ಅದು ಭಗವಂತನಲ್ಲೇ ಅವ್ರಿಗೆ ಆಶೀರ್ವಾದ ಇರಲ್ಲ ಅನ್ಸುತ್ತೆ. ಖಂಡಿತ ರಾಹುಲ್ ದ್ರಾವಿಡ್ ಆಗ್ಲಿ, ಸಚಿನ್ ತೆಂಡೂಲ್ಕರ್ ಆಗ್ಲಿ, ವಿರಾಟ್ ಕೊಹ್ಲಿ ಆಗ್ಲಿ, ನಿಜ. So they are all time great players. ಖಂಡಿತ ಯಾವ ಟೈಮ್ ನಲ್ಲೂ ಯಾರಿಗೂ ಕೂಡ ಯಾವ್ದೇ ತರದ ದೋಷ ಬರಲ್ಲ. ಇವ್ರಿದ್ರೆ ಇಂಡಿಯಾ ಗೆಲ್ಲ ಅಂತ ಚಾನ್ಸಸ್ 100% ಇರುತ್ತಪ್ಪ ಅಂತ ಹೇಳಿ ಹೇಳ್ತಾರೆ. ಬಟ್ ವೆನ್ ದ ಮೂಮೆಂಟ್ ಕಮ್ಸ್ ಫಾರ್ ಹೋಲ್ಡಿಂಗ್ ಕಪ್ ಇದೆ ಅಲ್ಲ, ಸೊ ಹಾಗಾಗಿ ಬಟ್ ಅದು ಬೇರೆಯವರಿಗೆ ಹೋಗಿರತ್ತೆ. ಉದಾಹರಣೆಗೆ ಧೋನಿ, ಸೌರವ್ ಗಂಗೂಲಿ, ಆಮೇಲೆ ಈಗ ರೋಹಿತ್ ಶರ್ಮಗೆ ದೇವ್ರ ಹತ್ರ ಹೋಗಿದ್ನಂತೆ, ತಿರುಪತಿ ತಿಮ್ಮಪ್ಪನ ಹತ್ರ. ಸೊ ತಿರುಪತಿ ತಿಮ್ಮಪ್ಪನ ಹತ್ರ ಹೋಗ್ಬಿಟ್ಟು ಈ ವರ್ಷ ವರ್ಲ್ಡ್ ಕಪ್ ನನ್ ಗೆಲ್ಲೇಬೇಕು ಅಂತ ಹೇಳ್ಬಿಟ್ಟು ಹೋಗಿ ಪ್ರಾರ್ಥನೆ ಮಾಡ್ಕೊಂಡ್ ಬಂದಂತೆ. ಭಗವಂತ ಕಣ್ಣು ಮುಚ್ಕೊಂಡ್ ನಕ್ನಂತೆ. ಏನಂತ ಹೇಳಿದಂತ, ವರ್ಲ್ಡ್ ಕಪ್ ಅಂದ್ಬಿಟ್ಟು ಉಳಿದಿದ್ದೆಲ್ಲ ಕಪ್ ಕೊಡಿಸ್ತೀರ ಮಾರಿಗೆ ಅಂತ ಹೇಳಿ. ಅದಕ್ಕೆ ಯಾಕಂದ್ರೆ ವರ್ಲ್ಡ್ ಕಪ್ ಗೆ ಫೈನಲ್ ತನಕ ಬಂದ್ರು ಅವರು. ಹೌದು. ಬಟ್ ಕಪ್ ಗೆಲ್ಲಕ್ ಆಗ್ಲಿಲ್ಲ. ಅದಕ್ಕೆ ಅವ್ರದ್ದು ಇದನ್ನ ನೋಡ್ತಾ ಇದ್ದೆ, ಕಾಂಪಿಟೇಟರ್ ಎಲ್ಲ ನಮ್ಗೆ ವರ್ಲ್ಡ್ ಕಪ್ ಗೆಲ್ಲಕ್ ಆಗ್ಲಿಲ್ಲ, ಬಟ್ ವರ್ಲ್ಡ್ ಕಪ್ ನ ಹೊರತಾಗಿ ಉಳಿದ ಕಪ್ ಗಳೆಲ್ಲವೂ ನಾವ್ ಗೆದ್ವಿ, ಅವು ಕೂಡ ICC ಚಾಂಪಿಯನ್ಸ್ ನಲ್ಲಿ ಒಳಪಟ್ಟವು ಅಂತಂದೇ ಹೇಳ್ತಾ ಇದ್ರು. ಹೌದು ನೋಡಿ, ಅದು ಒಂದ್ ಗೆಲ್ಲಕ್ ಆಗ್ಲಿಲ್ಲ. 2020 ಚಾಂಪಿಯನ್ಶಿಪ್ ಗೆದ್ರು, ಅದಾದ್ಮೇಲೆ ಇವಾಗ ICC ಚಾಂಪಿಯನ್ಶಿಪ್ ಗೆದ್ರು. ಸೊ ಮಿನಿ ವರ್ಲ್ಡ್ ಕಪ್ ಅಂತಾನೆ ಹೆಸರುವಾಸಿ ಇದು. ಹೌದು ಸರ್. ಸೊ ಗ್ರೇಟ್ ಟೀಮ್ ಪರ್ಫಾರ್ಮ್ಸ್ ಅಲ್ಲ ಸರ್ ಬೆಟರ್. ಹೌದು, everything looks brighter and brighter. ನಿಜ. Not only in fielding, bowling and batting. ಸೊ ಎಲ್ಲದೂ ಕೂಡ ಅದು ಸ್ವಲ್ಪ ಇದಾಗತ್ತೆ. ಖಂಡಿತ. ಸೊ ಹಂಗಾಗಿ ಅದನ್ನ ನಾವೇನು ಹೇಳಕ್ ಆಗಲ್ವಲ್ಲ. ಹೌದು. ಆಸ್ ಅ ಕ್ಯಾಪ್ಟನ್ ಆಗಿ ಕೂಡ ಇದನ್ನ ಎಲ್ಲಾ ಕಡೆಗೂ ನಾವು ಅಪ್ಲೈ ಮಾಡ್ಬೇಕು.
ಹೌದು. ಒಂದು ರೀತಿ ಒಂದು ಯಾವ್ದಾದ್ರು ಒಂದ್ ಕೆಲಸ ಮಾಡಬೇಕಾದಾಗ ಇಲ್ಲ ಯಾವ್ದಾದ್ರು ಒಂದು ಒಳ್ಳೆಯದನ್ನ ನಾವು ಇಟ್ಕೊಂಡಿದೀವಿ ಅಂತಂದ್ ಹೇಳಿದ್ರೆ ಸೊ ಅವಾಗ ಅದಕ್ಕೆ ನಾವು ಇದನ್ನ ಅಪ್ಲೈ ಮಾಡ್ಕೊಂಡು ಲೆಟ್ಸ್ ಡೂ ಬೆಟರ್ ಅಂತಂದ್ ಹೇಳ್ಬಿಟ್ಟು ಅನ್ಕೊಂಡು ಇದನ್ನ ಮಾಡ್ಬೇಕು ಸರ್. ಖಂಡಿತ ಖಂಡಿತ. ಅದಕ್ಕೆ ದೊಡ್ಡವರು ಹೇಳಿದ್ದಾರೆ ಯುನಿಟಿ ಇಸ್ ಎ ಸ್ಟ್ರೆಂತ್, ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಹೇಳಿ. ಹಾ ಸರ್. ಎಸ್. ಅದಕ್ಕೆ ಸ್ವಲ್ಪ ನಮ್ದು ಉದ್ದೇಶ ಅಷ್ಟೇ ಸರ್, ನಮ್ ಸಮಸ್ತ ಭಾರತೀಯರು ಎಲ್ಲ ಕಪ್ ಹಿಡ್ಕೊಂಡಂಗ ಆಯ್ತಲ್ಲ, ಅದಕ್ಕಿಂತ ಸಂತೋಷದ್ದೇನೂ ಇಲ್ಲ. ಖಂಡಿತ. ಆ ಒಂದು ಸುಂದರ ಕ್ಷಣಗಳನ್ನ ಎಲ್ಲಾರು ಟಿವಿ ಮುಖಾಂತರ ಅನುಭವಿಸಿ ಒಂದು ಅನುಭೂತಿ ಪಡೆದ್ರಲ್ಲ. ಹೌದು. ಸೊ ಹಾಗಾಗಿ ರೋಹಿತ್ ಶರ್ಮಾ ಮತ್ತೆ ಅವರ ಟೀಮ್ನರಿಗೆ ನಾವು ಹೃದಯಪೂರ್ವಕವಾದಂತ ಆರ್ಥಿಕ ಶುಭಾಶಯಗಳನ್ನ ಹೇಳಕ್ ಇಷ್ಟಪಡ್ತೀವಿ ಸರ್. ಎಸ್ ಎಸ್, ಥ್ಯಾಂಕ್ ಯು ಸರ್. ಆಮೇಲೆ ಏನದು ಹೋಳಿ ಬರ್ತಾ ಇದೆ, ಹೋಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಸರ್ ಮುಂಗಡವಾಗಿ. ಖಂಡಿತ ಸರ್, ಥ್ಯಾಂಕ್ ಯು ಸೋ ಮಚ್. ತುಂಬ ಸುಂದರವಾಗಿರ್ತಕ್ಕಂಥ ಮಾತನ್ನು ಹೇಳಿದ್ರಿ. ಸೊ ನಮ್ಮೆಲ್ಲರ ಪರವಾಗಿ ಅವ್ರಿಗೆ ಶುಭಾಶಯಗಳನ್ನು ತಿಳಿಸೋಣ. ಅದ್ರ ಜೊತೆಗೆ ನಾವೆಲ್ಲರೂ ಕೂಡ ಹೆಮ್ಮೆ ಪಡೋ ರೀತಿಯಲ್ಲಿ ಆಡಿರೋದ್ರಿಂದ ಅವರೆಲ್ಲರೂ ಕೂಡ ಅಭಿನಂದನೆಗೆ ಖಂಡಿತವಾಗ್ಲೂ ಅರ್ಹರು. ಸೊ ಥ್ಯಾಂಕ್ ಯು ಒನ್ಸ್ ಅಗೇನ್. ನಿಮಗೂ ಕೂಡ ಥ್ಯಾಂಕ್ಸ್ ಹೇಳ್ತಿದ್ದೀನಿ ಸರ್ ಭಾರತ ತಂಡದ ಬಗ್ಗೆ. ವರುಣ್ ಚಕ್ರವರ್ತಿ ಅವ್ರದ್ದು ಬೌಲಿಂಗ್ ಇನ್ನೂ ಚೆನ್ನಾಗಿ ಸದೃಢವಾಗಿ ನಮ್ಮ ಇಂಡಿಯಾಗೆ ಜಾಸ್ತಿ ಕಪ್ ತಂದು ಕೊಡಂಗ್ ಆಗ್ಲಿ ಅಂತಂದೇಳಿ ಹೇಳಕ್ ಇಷ್ಟಪಡ್ತೀನಿ. ಎಸ್ ಸರ್, ಎಸ್ ಸರ್, ಖಂಡಿತ. ಒಬ್ಬ ಮಿಸ್ಟ್ರಿ ಸ್ಪಿನ್ನರ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸೊ ಅವ್ರು ಬಂದ್ರು ಅಂದ ತಕ್ಷಣ ವಿಕೆಟ್ ಇಂದ ಒಂದು ಪಾಸಿಟಿವ್ ಇದು ಬಂದ್ಬಿಡುತ್ತೆ. ಹೌದು, ಈಗೆಲ್ಲ ಅಪೋಸಿಟ್ ನಾರಿಗೆ ಒಂಥರ ಭಯ ಉಟ್ಬಿಟ್ಟಿದೆ. ಭಯ ಇದೆ. ಹೌದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಒಳ್ಳೇದಾಗಲಿ ಸರ್. ನಮಸ್ಕಾರ. ಥ್ಯಾಂಕ್ ಯು. ಓಕೆ ಸರ್, ನಮಸ್ತೆ. ಎಸ್ ವೀಕ್ಷಕರೇ, ಸೊ ಎಲ್ಲರೂ ಕೂಡ ಹೆಮ್ಮೆ ಪಡ್ತಕ್ಕಂಥ ಕ್ಷಣಗಳಲ್ಲಿ ಒಂದು ನಿನ್ನೆ ಭಾರತ ತಂಡ 12 ವರ್ಷಗಳ ನಂತರ ICC ಚಾಂಪಿಯನ್ ಟ್ರೋಫಿಯನ್ನು ಗೆದ್ದು ಮತ್ತೊಂದು ದಾಖಲೆಯನ್ನು, ಇತಿಹಾಸನ ನಿರ್ಮಾಣ ಮಾಡ್ತು. ಸೊ ಇನ್ನೊಂದು ಕರೆ ಬರ್ತಾಯಿತ್ತು, ಕಟ್ ಆಯಿತು. ಎಸ್, ಕ್ರೀಡೆಯಲ್ಲಿ ಸೋಲು ಗೆಲುವು ಸಾಮಾನ್ಯ ಅಂತ ಹೇಳ್ತಾರೆ. ಆದರೆ ಕಳೆದ ವರ್ಷ ಮತ್ತು ಈ ವರ್ಷ ಭಾರತ ಹೆಚ್ಚು ಕಡಿಮೆ ಮುಟ್ಟಿದ್ದೆಲ್ಲ ಚಿನ್ನ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಒಂದು ವರ್ಲ್ಡ್ ಕಪ್ನ ಸೋಲನ್ನು ಹೊರತುಪಡಿಸಿದ್ರೆ. ಎಸ್, ಒಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ಹಲೋ, ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಮಾ, ಹೇಳಿ ತಮ್ಮ ಹೆಸರು? ಸರ್ ನನ್ನ ಹೆಸರು ಆಯಿಷಾ ಅಂತ. ಆಯಿಷಾ, ಹೇಳಿಮ್ಮ, ಹೇಗಿದ್ದೀರಿ? ಸರ್ ಮುಂದಿನ ತಿಂಗಳು 25ನೇ ತಾರೀಕು ನನ್ನ ತಮ್ಮಂದು ಮದ್ವೆ ಇದೆ. ಇವತ್ತು ಎಂಗೇಜ್ಮೆಂಟ್ ಇದೆ ಅವಂದು. ಓ, ಓಕೆ. ಅದಕ್ಕೆ ವಿಶ್ ಮಾಡೋಣ ಅಂತ ಫೋನ್ ಮಾಡಿದೆ ಸರ್. ಖಂಡಿತಮ್ಮ, ಅವ್ರ ಹೆಸರು ಹೇಳಿಬಿಡಿ, ನೀವೇ ವಿಶ್ ಮಾಡಿ. ನನ್ನ ತಮ್ಮನ ಹೆಸರು ರಂಗನಾಥ ಸ್ವಾಮಿ ಅಂತ, ಹುಡುಗಿ ಹೆಸರು ಕವನ ಅಂತ. ಅವ್ರದಿಬ್ರದ್ದು ಇವತ್ತು ಎಂಗೇಜ್ಮೆಂಟ್ ಇದೆ ಸರ್. ಅವ್ರಿಬ್ರಿಗೂ ಒಳ್ಳೇದಾಗ್ಲಿ ಅಂತ ವಿಶ್ ಮಾಡ್ತಾ ಇದ್ವಿ. ಖಂಡಿತಮ್ಮ. ಸೊ ರಂಗನಾಥ ಸ್ವಾಮಿ ಮತ್ತು ಕವಿತಾ ಅವರು ಇವತ್ತು ಏನು ಎಂಗೇಜ್ಮೆಂಟ್ ಮಾಡ್ಕೊಳ್ತಾ ಇದ್ದಾರೆ. ಅವ್ರಿಗೆ ಒಳ್ಳೇದಾಗಲಿ, ಭಗವಂತ ಅವರ ಜೋಡಿನ ಹೀಗೆ 100 ಕಾಲ ಇಟ್ಟಿರಲಿ. ಮುಂದಿನ ತಿಂಗಳು 29ನೇ ತಾರೀಕು ಮದುವೆ. 25ಕ್ಕೆ ಸರ್ 25ಕ್ಕೆ ಮದುವೆ ಇದೆ. ಹೊಸದಾಗಿ ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾ ಇದ್ದಾರೆ. ಸೊ ಭಗವಂತ ಅವರೆಲ್ಲರೂ ಕೂಡ ಒಳ್ಳೇದನ್ನು ಮಾಡಿ 100 ಕಾಲ ಹೀಗೆ ಜೊತೆಯಾಗಿ ಬಾಳೋ ಹಾಗೆ ಹಾರೈಸ್ಲಿ ಮತ್ತು ಹರಸ್ಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ ಮ್ಯಾಮ್. ಇಲ್ಲ ಸರ್, ಅದು ತುಂಬಾ ಪ್ರಾಬ್ಲಮ್ ಬೇರೆ ಆಗ್ಬಿಟ್ಟಿತ್ತು. ನನ್ ಬೇರೆ ಇಂಟರ್ ಕ್ಯಾಸ್ಟ್ ಮ್ಯಾರೇಜು. ಓಕೆ. ಹಂಗಾಗಿ ಇಲ್ಲ ಮುಸ್ಲಿಮ್ಸ್ ಮದ್ವೆ ಆಗಿದೆ, ಅವ್ರ ಅಕ್ಕ ನಾವು ಕೊಡೋದಿಲ್ಲ ಅಂತ ತುಂಬಾ ಕಿರಿಕಿರಿ ಮಾಡಿದ್ರು. ಇವಾಗ ಹೇಗೋ ದೇವ್ರ ದಯೆಯಿಂದ ಒಪ್ಕೊಂಡಿದ್ದಾರೆ ಸರ್. ಆಗ್ಲಿ, ಒಳ್ಳೇದಾಗ್ಲಿಮ್ಮ. ಎಲ್ಲ ಒಂದು ಅಡೆತಡೆಗಳಾದ ನಂತರ ಒಳ್ಳೇದಾಗೇ ಆಗತ್ತೆ. ಸೊ ಏನು ಚಿಂತೆ ಮಾಡಬೇಡಿ, ಗ್ರ್ಯಾಂಡಾಗಿ ಮದುವೆ ಆಗಲಿ. ಸೊ ನಿಮ್ಮ ತಮ್ಮವ್ರಿಗೂ ಕೂಡ ನನ್ನ ಕಡೆಯಿಂದ ಮತ್ತೊಮ್ಮೆ ಶುಭಾಶಯಗಳನ್ನು ತಿಳಿಸ್ಕೊಡಿ ಮಾ. ಸರಿ ಸರ್, ಆಯ್ತು. ಓಕೆ ಮಾ, ಥ್ಯಾಂಕ್ ಯು ಸೊ ಮಚ್. ಒಳ್ಳೇದಾಗಲಿ. ಥ್ಯಾಂಕ್ ಯು ಸರ್. ನಮಸ್ತೆ ಮಾ. ಎಸ್ ವೀಕ್ಷಕರೇ, ಸೊ ಕ್ರೀಡೆಯಲ್ಲಿ ಹೇಗೆ ಒಂದೊಂದು ಕ್ಷಣಕ್ಕೂ ಕೂಡ ಬದಲಾಗುತ್ತೆ ಅನ್ನೋದನ್ನು ಹೇಳೋಕ್ಕಾಗೋದೇ ಇಲ್ಲ. ಸೊ ಇನ್ನೊಂದು ಕರೆ ಬರ್ತಿದೆ, ಅವ್ರ ಜೊತೆ ಮಾತಾಡೋಣ. ನಮ್ಮ ಇನ್ನೊಬ್ಬರಿಗಿದ್ರು ಕಾಲರ್ ಸುಧಾ ಮೇಡಮ್ ಅವರು. ನಮಸ್ತೆ. ಹಲೋ. ನಮಸ್ತೆ ಮಾ. ನಮಸ್ತೆ ಸರ್. ನಮಸ್ತೆ, ಹೇಗಿದ್ದೀರಿ ಮಾ? ಸರ್ ಚೆನ್ನಾಗಿದೆ ಸರ್. ಇದು ಮಳಕೆರೆಯಲ್ಲಿ ಫಂಕ್ಷನ್ ಬಂದಿದ್ದೆ ಸರ್ ನಾವು. ರಂಗೋಲಿ ಕಾಂಪಿಟೇಷನ್ ಎಲ್ಲ ಇದೆ. ಫೋಟೋ ಕಳಿಸ್ತೀವಿ ಸರ್ ನಾವು. ಖಂಡಿತ. ಇಲ್ಲಿ ಮಡಿಕೇರಿನಾ? ಹ್ಞೂ ಸರ್, ಮಳಲ್ಕೆರೆ. ಮಳಲ್ಕೆರೆ, ಓಕೆ ಓಕೆ. ಮಳಲ್ಕೆರೆಗೆ ಹೋಗಿದ್ದೀರಾ? ಎಲ್ಲಿ ಬರುತ್ತದು ಸರ್? ಇಲ್ಲಿ ಬರುತ್ತೆ ಸರ್, ಕಂದಗಲ್ಲು. ಓಕೆ. ಈ ಕಡೆಗೆ ಬರುತ್ತೆ ಸರ್. ಈ ಕಡೆ ಓಕೆ. ಏನಿದೆ ಅಲ್ಲಿ ವಿಶೇಷ? ಇಲ್ಲಿ ಇದು ಇದ್ರದ್ದು ಪೂಜೆ ಇದೆ ಸರ್. ಇಲ್ಲಿ ಸಂಘದಿಂದ ಪೂಜೆ ಇಟ್ಕೊಂಡಿದ್ದಾರೆ, ರಂಗೋಲಿ ಕಾಂಪಿಟೇಷನ್ ಎಲ್ಲ ಇಟ್ಕೊಂಡಿದ್ದಾರೆ ಸರ್. ಆಮೇಲೆ ಫೋಟೋ ಕಳಿಸ್ತೀವಿ ಸರ್ ನಾವು. ಕಳಿಸಿ. ಒಂದು ಯಾವ್ದಾದ್ರು ಗ್ರೂಪ್ ಫೋಟೋ ಚೆನ್ನಾಗಿರೋದು ಕಳಿಸ್ಕೊಡಿ. ಹ್ಞೂ ಸರ್, ಇಲ್ಲೆಲ್ಲ ಇರ್ತೀವಿ ಸರ್ ನಾವು. ಆಮೇಲೆ ಫೋಟೋ ಕಳಿಸ್ತೀವಿ ಸರ್ ನಾವು. ಸರಿ ಸರಿ, ಅದನ್ನ ಸೆಂಡ್ ಮಾಡ್ಕೊಡಿ ಸರ್. ಆಯ್ತು ಕಳಿಸ್ಕೊಡಿ ಮಾ, ಖಂಡಿತ ಕಳಿಸಿ. ಒಳ್ಳೇದಾಗಲಿ.
ಸೊ ನೀವು ಕೂಡ ಕಾಂಪಿಟೇಷನ್ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ? ಸಾರಿ, ಪ್ರಶ್ನೆ ಸರ್ ಇವತ್ತು? ಹಾಂ, ಪ್ರಶ್ನೆ ಕೇಳ್ತಾ ಇದ್ದೀನಿ. ನೀವು ಕೂಡ ರಂಗೋಲಿ ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದೀರಾ? ಹ್ಞೂ ಸರ್, ಮಾಡ್ತಾ ಇದ್ದೀವಿ ಸರ್. ಓಕೆ ಓಕೆ, ಒಳ್ಳೆಯದಾಗಲಿ. ಸೊ ಬಹುಮಾನ ಗೆಲ್ಲಿ ಆಗಿದ್ರೆ, ಆಯಿತಾ? ಥ್ಯಾಂಕ್ ಯು ಸರ್. ಓಕೆ, ಸೊ ಒಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಹೇಳ್ಬೋದಾ? ಹ್ಞೂ ಸರ್, ಹೇಳ್ರಿ ಸರ್. ಹಿಂದೂ ಪುರಾಣದ ಪ್ರಕಾರ ಇವುಗಳಲ್ಲಿ ಯಾವುದು ಶ್ರೀಕೃಷ್ಣನ ಹೆಸರಲ್ಲ ಅಂಥೇಳಿ? ಯಾವ್ದು ಸರ್? ಆಪ್ಷನ್ ಸರ್? ಆಪ್ಷನ್ಸ್ ಕೊಡ್ತಾ ಇದ್ದೀನಿ. ಮೊದಲನೇದು ಮಾಧವ, ಹಾಂ, ಎರಡನೇದು ಪಾರ್ಥಸಾರಥಿ, ಮೂರನೇದು ಸ್ಕಂದ, ನಾಲ್ಕನೇದು ಗೋಪಾಲ. ಇದು ಆಪ್ಷನ್ ಏನಂತ ಹೇಳ್ರಿ ಸರ್? ಆಪ್ಷನ್ಸ್ ಬಂದ್ಬಿಟ್ಟು ಮೊದಲನೇದು ಮಾಧವ, ಹ್ಞೂ ಸರ್. ಎರಡನೇದು ಪಾರ್ಥಸಾರಥಿ, ಮೂರನೇದು ಸ್ಕಂದ, ನಾಲ್ಕನೇದು ಗೋಪಾಲ. ಸರ್ ಆಪ್ಷನ್ 2 ಸರ್, ಪಾರ್ಥಸಾರಥಿ. ಪಾರ್ಥಸಾರಥಿನಾ? ಓಕೆ, ಅನಂತದಲ್ಲಿ ಉತ್ತರ ಹೇಳ್ತೀನಿ. ಸೊ ಇವತ್ತು ಸೋಮವಾರ, ವಿಶೇಷವಾಗಿ ಕರಿಬಸಜ್ಜಯ್ಯನ ವಾರ, ಈಶ್ವರನ ವಾರ, ಏಕಾದಶಿ ಇರೋದ್ರಿಂದ ವಿಷ್ಣುವಿನ ವಾರ ಕೂಡ ಹೌದು. ಸೊ ಏನಾದರೂ ಗೀತೆ ಹೇಳೋಕೆ ಇಷ್ಟಪಡ್ತೀರಾ? ಹ್ಞೂ ಸರ್, ಹೇಳ್ತೀವಿ ಸರ್. ಓಕೆ, ಹೇಳಿ. ಯೋಗಿಯನಿಗೆ ಬಂದ ಶ್ರೀ ಗುರು ದೇವ ಮನೆಗೆ ಬಂದ, ಪಾಂಡುಕ ಕೈಯಲೆ ಬಂದ, ಬಾಲರವಿಯ ಕಳೆಯ, ಬಾಲರವಿಯ ಕಳೆಯ, ಯೋಗಿ ಮನೆಗೆ ಬಂದ ಶ್ರೀ ಗುರು ದೇವ ಮನೆಗೆ ಬಂದ, ಮಸ್ತಕದಲ್ಲಿ ಹಳೆ ಶೋಭಿತ ತಾಲಿ, ಕಸ್ತೂರಿ ತಿಲಕ ಚಂದನ ಹಣೆಯಲಿ, ವಿಸ್ತರನಗೆ ಮುಖದ, ವಿಸ್ತರನಗೆ ಮುಖದ, ಯೋಗಿ ಮನೆಗೆ ಬಂದ ಶ್ರೀ ಗುರು ದೇವ ಮನೆಗೆ ಬಂದ, ಜೋಳು ತೀರಲು ಕೊರಳೋಳು ಪತ್ರಾಕ್ಷಿ, ಜೋಳಿಗೆ ಬಗಲಲ್ಲಿ ತ್ರಿಲೋಕ ರಕ್ಷ, ಕಾಷಾಯಾಂಬರದ, ಕಾಷಾಯಾಂಬರದ, ಯೋಗಿ ಮನೆಗೆ ಬಂದ ಶ್ರೀ ಗುರು ದೇವ ಮನೆಗೆ ಬಂದ. ಥ್ಯಾಂಕ್ ಯು ಸೊ ಮಚ್ ಮಾ, ಸುಂದರವಾಗಿರ್ತಕ್ಕಂಥ ಒಂದು ಭಕ್ತಿಗೀತೆಯನ್ನು ಹೇಳಿದ್ರಿ. ಸೊ ಹೀಗೆ ಕರೆ ಮಾಡ್ತಾ ಇರಿ, ಒಳ್ಳೇದಾಗಲಿಮ್ಮ. ಥ್ಯಾಂಕ್ ಯು ಸರ್. ಲಾಸ್ಟಿಗೆ ಕಳಿಸ್ತೀವಿ ಸರ್ ಫೋಟೋನ, ನಾಳೆ ಇದು ಮಾಡ್ತೀರಾ ಸರ್? ಇವತ್ತು ಖಂಡಿತ ಖಂಡಿತ ಕಳಿಸಿ. ಅದ್ರ ಜೊತೆ ಡೀಟೇಲ್ಸ್ ಬರೆದು ಕಳಿಸೋದು ಮರಿಬೇಡಿ, ಏನು ಕಾರ್ಯಕ್ರಮ ಇತ್ತು, ಯಾರು ಆರ್ಗನೈಸ್ ಮಾಡಿದ್ರು ಅಂತ ಹೇಳಿ. ಓಕೆನಾ? ಹ್ಞೂ ಸರ್. ಓಕೆಮ್ಮ, ನಮಸ್ಕಾರ. ಥ್ಯಾಂಕ್ ಯು. ಎಲ್ಲ ಇದು ಮುಗಿದ್ಮೇಲೆ ಪೂಜೆದು, ರಂಗೋಲಿದು ಎಲ್ಲದು, ಎಲ್ಲರೂ ನಿಂತಿರೋದು ಜೊತೆಗೆ ಕಳಿಸ್ತೀವಿ ಸರ್. ಕಳಿಸಿಮ್ಮ, ಕಳಿಸಿ. ಒಳ್ಳೇದಾಗಲಿ. ಆಯ್ತು ಸರ್, ಆಯ್ತು. ಓಕೆ. ಎಸ್ ವೀಕ್ಷಕರೇ, ಸೊ ಒಂದು ಪ್ರಶ್ನೆಯನ್ನು ಕೇಳಿದ್ದೆ. ಹಿಂದೂ ಪುರಾಣಗಳ ಪ್ರಕಾರ ಇವುಗಳಲ್ಲಿ ಯಾವುದು ಶ್ರೀಕೃಷ್ಣನ ಹೆಸರಲ್ಲ ಅಂಥೇಳಿ. ಸೊ ನೋಡೋಣ ಯಾರು ಇದಕ್ಕೆ ಸರಿ ಉತ್ತರವನ್ನು ಕೊಡ್ತಾರೆ ಅಂತ. ಸೊ ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನೀಲಮ್ಮ ಅವ್ರು ಕರೆ ಮಾಡಿದ್ದಾರೆ. ನಮಸ್ತೆ ಮಾ. ನಮಸ್ತೆ. ನಮಸ್ತೆ ಮಾ, ಹೇಗಿದ್ದೀರಿ? ಚೆನ್ನಾಗಿದೆ ಸರ್. ಸರ್ ನೀವು? ಚೆನ್ನಾಗಿದ್ದೀನಿ ಮಾ. ತಿಂಡಿ ಆಯ್ತಾ? ಸರ್ ತಿಂಡಿ ಇದು ಜವಳಿಕಾಯಿ ಪಲ್ಯ ರೊಟ್ಟಿ ಇವತ್ತು. ಜವಳಿಕಾಯಿ ಪಲ್ಯ ರೊಟ್ಟಿ. ಓಕೆ, ಹೇಳಿ. ನಿಮ್ದು ಸರ್? ಇಲ್ಲಮ್ಮ, ನಂದು ಇವತ್ತು ಏಕಾದಶಿ. ಹೌದ್ರಾ? ಹೇಳಿಮ್ಮ, ಯಾರಿಗಾದ್ರೂ ಶುಭಾಶಯ ಹೇಳ್ಬೇಕಾ? ಇಲ್ಲಿ ಕಕ್ಕರಗಳದ ಇದು ಪಾಪು ಒಂದು ವರ್ಷದ್ದು ಅವಿನಾಶ್ ಅಂತ ಹೇಳಿ. ಹುಟ್ಟಿದ ಬಸ್ ಸಾಯಂಕಾಲ ಐತಿ. ಹೌದಾ? ಓಕೆ. ಹೋಗ್ಬೇಕು. ನಮ್ಮ ಚಿಕ್ಕಮ್ಮನ ಮಗನ್ ಸೊಸೆ ಮೊಮ್ಮಗ. ಓಕೆ ಓಕೆ. ಸೊ ನಿಮ್ಮ ಮೊಮ್ಮಗನ ಹುಟ್ಟಿದ ಹಬ್ಬ. ಪಾಪಂದು 1 ವರ್ಷದ್ದು. ಹೆಸರೇನಿದೆ? ಅವಿನಾಶ್. ಓಕೆ, ಅವಿನಾಶ್ ಪುಟಾಣಿ ಅವಿನಾಶ್ಗೆ ನಮ್ಮ ಕಡೆಯಿಂದ, ನಮ್ಮ ಸಮಸ್ತ V1 ವಾಹಿನಿಯ ವೀಕ್ಷಕರ ಕಡೆಯಿಂದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಆ ಭಗವಂತ ನಿಮಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ, ಒಳ್ಳೆ ಒಂದು ವಿದ್ಯಾಭ್ಯಾಸ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿಪ್ಪ. ಚೆನ್ನಾಗದನ್ ಸರ್, ಭಾಳ ಚೆನ್ನಾಗದನಿ. ಓಕೆ, ಫೋಟೋ ಕಳಿಸಿಮ್ಮ. ನೋಡ್ರಿ ಸರ್, ನೋಡ್ತೀನಿ ಸರ್. ಅಲ್ಲಿ ಹೋದ್ಮೇಲೆ ಕಕ್ಕರೊಳಕ್ಕೆ ಹೋಗಿ ನೋಡೋಣ. ಸಾಯಂಕಾಲ ಫೋಟೋ ಕಳ್ಸಕ್ಕೆ ಟ್ರೈ ಮಾಡಿ, ನಾಳೆ ಬೆಳಗ್ಗೆ ಹಾಕೋಕೆ ಟ್ರೈ ಮಾಡ್ತೀವಿ. ಓಕೆನಾ? ಓಕೆ ಮಾ. ಕಳಿಸ್ತೀವಿ. ಓಕೆ ಓಕೆ, ಕಳಿಸಿ. ಮತ್ತೆ ಯಾರಿಗಾದ್ರೂ ಶುಭಾಶಯ ಹೇಳ್ಬೇಕಾ? ಇಲ್ರಿ ಸರ್, ಅದೇ ಇನ್ನೇನು ನಮ್ಮ ತಂಗಿರಿಗೆ ಅವ್ರಿಗೆ ಹೇಳ್ಬೇಕು. ಇನ್ನು ಸ್ವಲ್ಪ ಇನ್ನೊಂದೆರಡು ದಿವಸ ಅಂದ್ರ ಆಗತ್ತಾಗ ಅಂತಂದೆ. ಹೌದು. ಮತ್ ಸರ್? ಓಕೆ, ಇವತ್ತು ಒಂದು ಪ್ರಶ್ನೆ ಕೇಳಿದ್ರೆ ಉತ್ತರ ಹೇಳ್ಬೋದಾ? ಸೊ ಏನ್ರಿ ಸರ್? ಕೇಳಿ ಸರ್, ನೋಡೋಣ, ಹೇಳಿ ನೋಡೋಣ. ಹಿಂದೂ ಪುರಾಣಗಳ ಪ್ರಕಾರ
ಇವುಗಳಲ್ಲಿ ಯಾವುದು ಶ್ರೀಕೃಷ್ಣನ ಹೆಸರಲ್ಲ ಅಂತ. ಓಕೆನಾ? 4 ಆಪ್ಷನ್ಸ್ ಕೊಡ್ತಾ ಇದ್ದೀನಿ. ಮೊದಲನೇದು ಮಾಧವ, ಎರಡನೇದು ಪಾರ್ಥಸಾರಥಿ, ಮೂರನೇದು ಸ್ಕಂದ, ನಾಲ್ಕನೇದು ಗೋಪಾಲ. ಮಾಧವನಾ? ಓಕೆ, ನಾನು ಹೇಳ್ತೀನಿ ನಿಮ್ಮ ಉತ್ತರ ಅನಂತದಲ್ಲಿ. ಧನ್ಯವಾದಗಳು ಅಮ್ಮ ಕರೆ ಮಾಡಿದ್ದಕ್ಕೆ. ಹೀಗೆ ಕರೆ ಮಾಡ್ತೀರಿ, ಒಳ್ಳೇದಾಗಲಿ ಅಮ್ಮ. ಓಕೆ ಅಮ್ಮ, ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಸೊ ಕ್ರಿಕೆಟ್ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ಗೆದ್ದಿದ್ದು ಇಷ್ಟಪ್ಪ ನಿನ್ನೆ ನಮ್ಮ ತಂಡದವರು ಮೊದಲನೇ ಬಹುಮಾನವಾಗಿ ಅಮೌಂಟನ್ನು ಅಂತ ಹೇಳಿದ್ರೆ ಹೆಚ್ಚು ಕಡಿಮೆ 19,75,00,000 ರೂಪಾಯಿಯನ್ನು ಪ್ರಥಮ ಬಹುಮಾನವಾಗಿ ನಮ್ಮ ಭಾರತ ತಂಡ ಪಡ್ಕೊಳ್ತು. ಸೊ ICCಯ ಪ್ರಸ್ತುತ ಅಧ್ಯಕ್ಷರಾಗಿರ್ತಕ್ಕಂಥ ಅಜಯ್ ಶಾ ಅವರು ಅದ್ಭುತವಾಗಿರ್ತಕ್ಕಂಥ ಚಿನ್ನಖಚಿತವಾಗಿರ್ತಕ್ಕಂಥ ಟ್ರೋಫಿ ಮತ್ತು ಆ ಒಂದು ಅಮೌಂಟನ್ನು ಭಾರತ ತಂಡಕ್ಕೆ ಕೊಟ್ಟರು. ಇನ್ನೊಂದು ಕರೆ ಕಟ್ಟಾಯಿತು. ವಿಶೇಷವಾಗಿ ಈ ಒಂದು ಮಿನಿ ವರ್ಲ್ಡ್ ಕಪ್ಪಲ್ಲಿ ವಿನ್ನರ್ಸ್ ಆಗಿರ್ತಕ್ಕಂಥ ತಂಡಕ್ಕೆ ವೈಟ್ ಜಾಕೆಟನ್ನು ಕೊಡ್ತಾರೆ. ಸೊ ವೈಟ್ ಜಾಕೆಟಲ್ಲಿ ಎಲ್ಲರೂ ಕೂಡ ಸಂಭ್ರಮಿಸಿದ್ರು. ಸೊ ಭಾರತ ತಂಡವಂತೂ ಅದನ್ನು ಶಬ್ದಗಳಲ್ಲಿ ಹೇಳಲಿಕ್ಕಾಗೋದಿಲ್ಲ. ಇನ್ನೊಂದು ಕರೆ ಬರ್ತಾ ಇದೆ, ನೋಡೋಣ ಯಾವುದು ಅಂತ. ಎಸ್, ಕರೆ ಕಟ್ಟಾಯಿತು. ಎಸ್, ಇನ್ನಷ್ಟು ವಿಚಾರಗಳನ್ನ ಹೇಳ್ತಾ ಇದ್ದೆ. ಪ್ರತಿಯೊಬ್ಬರು ಕೂಡ ತಮ್ಮ ತಮ್ಮ ಜವಾಬ್ದಾರಿಗಳನ್ನು ಅರ್ತು ಅತ್ಯಂತ ಅಚ್ಚುಕಟ್ಟಾಗಿ ಆಟ ಆಡಿದ್ರು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಕರೆ ರಿಸೀವ್ ಮಾಡ್ತಾ ಇದ್ದೀನಿ. ಹಲೋ ಹಲೋ ನಮಸ್ತೆ ಅಮ್ಮ, ಹೇಳಿ ತಮ್ಮ ಹೆಸರು? ನಮ್ಮ ಹೆಸರು ಸುಧಾ ಅಂತೇಳಿ ಸರ್. ಸುಧಾ, ಹೇಳಿಮ್ಮ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ದಾವಣಗೆರೆ ತಾಲೂಕು ಕಾಶಿಪುರ ಸರ್. ದಾವಣಗೆರೆ ತಾಲೂಕು ಕಾಶಿಪುರ. ಓಕೆ, ಹೇಳಿಮ್ಮ, ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ಶುಭಾಶಯ, ಎಲ್ಲರಿಗೂ ಶುಭಾಶಯ ಸರ್, ಮಹಿಳಾ ದಿನಾಚರಣೆದು. ಓಕೆ, ಏನು ಮಾಡ್ತಿದ್ರಿ ಅಂತ ಕೇಳ್ಬೋದಾ ತಾವು? ನಾವು ಗೃಹಿಣಿ ಸರ್. ಗೃಹಿಣಿ, ಓಕೆ. ಸೊ ಫ್ರೀ ಟೈಮಲ್ಲಿ ಏನು ಮಾಡ್ತಾ ಇರ್ತೀರಿ? ಪುಸ್ತಕ ಓದೋದು ಅಥವಾ ರಂಗೋಲಿ, ಬಟ್ಟೆ ಹೊಲಿಯೋದು, ಆ ಥರ ಏನಾರು ಅಭ್ಯಾಸ ಇದೆಯಾ? ಪೇಂಟಿಂಗ್ ಮಾಡೋದು ಆ ಥರ ಎಲ್ಲ ಇದೆ ಸರ್. ಓಕೆ, ಏನೇನು ಮಾಡ್ತೀರಿ ಅಂತ ಹೇಳ್ಬೋದಾ? ಅದೇ ಬಟ್ಟೆ ಮನೆಯಲ್ಲಿ ನಮ್ದೇ ಬಟ್ಟೆ ಹೊಲ್ಕೊಂತೀವಿ ಸರ್. ಸ್ವಲ್ಪ ಮಕ್ಳಿಗೆ ಟ್ಯೂಷನ್ ಮಾಡ್ತೀವಿ. ಮನೆ ಕೆಲಸ ಸರ್. ಓಕೆ ಓಕೆ, ಒಳ್ಳೇದಾಗಲಿ. ಸೊ ಮಕ್ಕಳಿಗೆ ಅಂದರೆ ಹೊರಗಡೆ ಮಕ್ಕಳಿಗೆ ಟ್ಯೂಷನ್ಸ್ ಮಾಡ್ತೀರಾ? ಹ್ಞೂ ಸರ್. ಓಕೆ, ಎಷ್ಟು ಜನ ಬರ್ತಾರೆ? ಒಂದು 10 ಹುಡುಗರು ಬರ್ತಾರೆ ಸರ್. ಓಕೆ ಓಕೆ, ಒಳ್ಳೇದಾಗಲಿ. ಸೊ ಚೆನ್ನಾಗಿ ಇನ್ನಷ್ಟು ಬೆಳೆಸಿ, ಇನ್ನಷ್ಟು ಒಳ್ಳೆ ಮಕ್ಕಳಿಗೆ ವಿದ್ಯೆಯನ್ನು ದಾರಿ ಏರಿರಿ ಅಂತ ಹೇಳಿ ನಾನು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಆಯ್ತು ಸರ್. ಸರ್ ಕ್ವಶನ್ ಕೇಳಿದ್ರಲ್ಲ ಸರ್, ಹಾಂ, ಅದಕ್ಕೆ ಸ್ಕಂದ ಏನು ಸರ್ ಆನ್ಸರ್? ಸ್ಕಂದ ಅಂತ ನೀವು ಹೇಳ್ತಿದ್ದೀರಾ ಅಥವಾ ನನಗೆ ಕೇಳ್ತಾ ಇದ್ದೀರಾ? ಅಲ್ಲ ಸರ್, ನಾನು ಅದೇ ಆನ್ಸರ್ ಅದಿರ್ಬೋದೇನೋ ಅಂತೇಳಿ. ಅದನ್ನೇ ನಾನು ಹೇಳ್ತಾ ಇರೋದು. ಈಗ ಉತ್ತರ ನೀವು ಹೇಳಬೇಕು. ಪ್ರಶ್ನೆ ನಾನು ಕೇಳಿದ್ದೀನಿ, ಈಗ ನಿಮ್ಮ ಉತ್ತರ ಸ್ಕಂದ ಅಂತ ಹೇಳಿದ್ರೆ ನಾನು ಅದನ್ನೇ ಸರಿ ಅಂತ ಅನ್ಕೋತೀನಿ. ಸ್ಕಂದ ಸರ್ ನಮ್ದು. ಸ್ಕಂದ, ಓಕೆ. ಸೊ ನೀವು ಹೇಳ್ತಿರ್ತಕ್ಕಂಥ ಉತ್ತರ ಸ್ಕಂದ ಅಲ್ವಾ? ಹ್ಞೂ ಸರ್. ಓಕೆ, ಪುರಾಣಗಳ, ಅದರಲ್ಲೂ ಕೂಡ ಹಿಂದೂ ಪುರಾಣಗಳ ಪ್ರಕಾರ ಶ್ರೀಕೃಷ್ಣನ ಹೆಸರು ಯಾವುದಿದ್ರಲ್ಲಿ ಅಲ್ಲ ಅಂತ ಹೇಳಿದ್ರೆ ಅದು ಸ್ಕಂದ. ನೀವು ಹೇಳ್ತಿರೋದು ಕರೆಕ್ಟಾ? ಎಸ್. ಸೊ ಸರಿಯಾಗಿರ್ತಕ್ಕಂಥ ಉತ್ತರಮ್ಮ ಸ್ಕಂದ ಅಂತಕ್ಕಂಥದ್ದು ಈಶ್ವರನ ಇನ್ನೊಬ್ಬ ಪುತ್ರ ಆಗಿರ್ತಕ್ಕಂಥ ಸುಬ್ರಹ್ಮಣ್ಯನ ಹೆಸರು. ಹೌದು. ಸೊ ಮಾಧವ ಅಂದರೆ ಕೂಡ ಶ್ರೀಕೃಷ್ಣನ ಹೆಸರು. ಪಾರ್ಥಸಾರಥಿ ಅನ್ನೋದು ಕೂಡ ಶ್ರೀಕೃಷ್ಣನ ಹೆಸರು. ಯಾಕೆಂದರೆ ಪಾರ್ಥ ಅಂತ ಹೇಳಿ ಅರ್ಜುನನ್ನ ಕರೀತಾರೆ. ಸೊ ಅರ್ಜುನನಿಗೆ ಈತ ಸಾರಥಿಯಾಗಿದ್ದರು ಶ್ರೀಕೃಷ್ಣ ಪರಮಾತ್ಮ ಮಹಾಭಾರತದ ಯುದ್ಧದಲ್ಲಿ. ಹಾಗಾಗಿ ಈತನನ್ನ ಪಾರ್ಥನ ಸಾರಥಿ ಅಥವಾ ಪಾರ್ಥಸಾರಥಿ ಅಂತ ಹೇಳಿ ಕರೀತಾರೆ. ಅದೇ ರೀತಿ ಈತ ಗೋವುಗಳನ್ನು ಪಾಲನೆ ಮಾಡ್ತಾ ಇದ್ದಿದ್ದರಿಂದ, ಗೋವುಗಳ ಜೊತೆಯಲ್ಲಿದ್ದರಿಂದ ಈತನನ್ನು ಗೋಪಾಲ ಅಂತ ಹೇಳಿ ಕೂಡ ಕರೀತಾರೆ. ಸೊ ಇದರಲ್ಲಿ ಒಂದು ಹೆಸರು ಈತನದ್ದು ಅಲ್ಲ ಅಂತ ಹೇಳಿದ್ರೆ ಸ್ಕಂದ. ಸ್ಕಂದ ಅಂತಕ್ಕಂಥದ್ದು ಸುಬ್ರಹ್ಮಣ್ಯ ಸ್ವಾಮಿಯ ಹೆಸರು. ಥ್ಯಾಂಕ್ ಯು ಕರೆ ಮಾಡೋದಕ್ಕೆ, ಒಳ್ಳೆಯದಾಗಲಿ. ಸೊ ಹೀಗೆ ಕರೆ ಮಾಡ್ತಾ ಇರಿಮ್ಮ. ಥ್ಯಾಂಕ್ ಯು. ಓಕೆ, ನಮಸ್ತೆ. ಎಸ್ ವೀಕ್ಷಕರೇ, ಇನ್ನಷ್ಟು ವಿಚಾರಗಳನ್ನು ತಿಳಿಸೋ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೆ. ಏನು ಅಂದರೆ 15 ಸಾಹಿತಿಗಳಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಘೋಷಣೆ ಮಾಡಲಾಗಿದೆ. ಇದೇ 24ನೇ ತಾರೀಕು ರವೀಂದ್ರ ಕಲಾಕ್ಷೇತ್ರದಲ್ಲಿ ಇವರಿಗೆಲ್ಲರೂ ಕೂಡ ಪ್ರಶಸ್ತಿ ಪ್ರದಾನವನ್ನು ಮಾಡ್ತಾಯಿದ್ದಾರೆ. ಡಾಕ್ಟರ್ ಸಿ ವೀರಣ್ಣ ಅವರು, ವೆಂಕಟರಾಮಯ್ಯ ಅವರು, ಡಾಕ್ಟರ್ ಶ್ರೀರಾಮ್ ಅವರು, ಡಾಕ್ಟರ್ ಸಬೀಹಾ ಅವರು, ಡಾಕ್ಟರ್ GS ಮೋಹನ್ ಅವರು, ಇವರೆಲ್ಲರೂ ಕೂಡ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಅಮ್ಮ, ಹೇಗಿದ್ದೀರಿ? ಚೆನ್ನಾಗಿದ್ದಾರಪ್ಪ, ನೀವು? ಹ್ಞೂ ಚೆನ್ನಾಗಿದ್ದೀನಿ. ತಿಂಡಿ ಆಯಿತಾ?
ತಿಂಡಿಲ್ಲಪ್ಪ ಇವತ್ತು ಹೆಸರು ಬೇಳೆ ಪಾಯಸ ಅನ್ನ ಸಾರು ನಮ್ಮ ಬಸವಣ್ಣನ ತೇರ್ ಇವತ್ತು. ಹೌದಾ? ಓಕೆ ಓಕೆ. ತೇರೆಲ್ಲ ಜೋರ ಐತಂಗಾರೆ? ಹ್ಞೂನಪ್ಪ. ಎಷ್ಟೊತ್ತಿಗೆ ಅಮ್ಮ ಇರೋದು ತೇರು? ಸಾಯಂಕಾಲ ಸಾಯಂಕಾಲನಾ? ಆಗ್ಲಿ ಆಗ್ಲಿ ಎಲ್ರು ಆಗ್ಲಿ ಆಗ್ಲಿಮ್ಮ, ಒಂದ್ಸರಿ ಬರ್ತೀವಿ ನಾವು ಕೂಡ ಬಸವಣ್ಣನ ನೋಡಕ್ಕೆ. ಬರ್ರಪ್ಪ, ಯಾರು ಬರಂದ್ರು. ಆಗ್ಲಿ ಆಗ್ಲಿಮ್ಮ, ನೀವ್ ಆರಾಮಿದಿರಲ್ಲ? ಆರಾಮದವಪ್ಪ. ಆಗ್ಲಿ, ಹಿಂಗೆ ನಗ್ನಗ್ತಾ ಖುಷಿಯಾಗಿರಿ. ಆಯ್ತಪ್ಪ, ನಿಮ್ಮ ಕೃಪೆ ಇರ್ಲಪ್ಪ ಮಕ್ಳಿಗೂ. ನಾವೆಲ್ಲ ಪ್ರೀತಿಯಿಂದ ಹರಸ್ಬೋದು ಅಷ್ಟೇ. ನೀವ್ ಯಾವಾಗ್ಲೂ ನೀವೇ ನಮಗೆ ಆಶೀರ್ವಾದ ಮಾಡ್ತಿರ್ಬೇಕು. ಆಯ್ತಪ್ಪ. ಆಗ್ಲಿಮ್ಮ ಆಗ್ಲಿ, ಒಳ್ಳೇದಾಗ್ಲಿಮ್ಮ. ಹಿಂಗೆ ಫೋನ್ ಮಾಡ್ತಾ ಇರಿಮ್ಮ. ನಮಸ್ಕಾರ. ಎಸ್ ವೀಕ್ಷಕರೇ, ಸೊ 15 ಸಾಹಿತಿಗಳಿಗೆ ಕರ್ನಾಟಕ ಪ್ರಶಸ್ತಿ ಬಂದಿದೆ. ವಾರ್ಷಿಕ ಪ್ರಶಸ್ತಿ ಗೌರವವನ್ನು ಡಾಕ್ಟರ್ ಸಿ ವೀರಣ್ಣ ಬೆಂಗಳೂರು ಪಡ್ಕೊಂಡಿದ್ರೆ, ಡಾಕ್ಟರ್ ಶ್ರೀರಾಮ್ ಇಟ್ಟಣ್ಣನವರು ಬಾಗಲಕೋಟೆ ಇವ್ರಿಗೂ ಕೂಡ ಬಂದಿದೆ. ಜಾಣಗೆರೆ ವೆಂಕಟರಾಮಯ್ಯ ಅವರು ತುಮಕೂರು ಇವ್ರಿಗೂ ಕೂಡ ಬಂದಿದೆ. MA ಮದರಿ ಕೊಪ್ಪಳ ಇವ್ರಿಗೂ ಕೂಡ ಬಂದಿದೆ. ಡಾಕ್ಟರ್ ಸಬಿಹಾ ಭೂಮಿಗೌಡ ಮಂಗಳೂರು ಗೌರವ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಇವರಿಗೆಲ್ಲ ಪ್ರಶಸ್ತಿಯ ಜೊತೆ 50,000 ರೂಪಾಯಿ ನಗದು ಫಲಕ ಹಾಗೂ ಪ್ರಮಾಣ ಪತ್ರವೆಲ್ಲ ಬರುತ್ತೆ ಅಂತ ಹೇಳಲಾಗಿದೆ. ಸೊ ಒಳ್ಳೆಯದಾಗಲಿ. ನಿನ್ನೆ ಏನು ನಮ್ಮ ಒಂದು ಮಹಿಳೆಯರ ದಿನಾಚರಣೆ ಇತ್ತು ಮೊನ್ನೆ, ಅದರ ಜೊತೆಲಿ ಒಂದು ವಿಶೇಷವಾಗಿರ್ತಕ್ಕಂಥ ಕ್ರೀಡಾ ಸಾಧನೆ ಕೂಡ ಮೂಡಿಬಂತು. ಆದರೆ ಬೇಜಾರೇನೆಂದರೆ ಕ್ರಿಕೆಟಿಗೆ ನಾವು ಮನ್ನಣೆ ಕೊಟ್ಟಷ್ಟು, ಕ್ರಿಕೆಟ್ನ ಒಂದು ವೈಭವೀಕರಿಸಿದಷ್ಟು ಬೇರೆ ಕ್ರೀಡೆಗಳಲ್ಲಿ, ಅದರಲ್ಲಿ ಕೂಡ ಮಹಿಳಾ ಕ್ರೀಡೆಗಳನ್ನ ಎನ್ಕರೇಜ್ ಮಾಡೋದೇ ಇಲ್ಲ. ತುಂಬ ಬೇಜಾರಾಗತ್ತೆ. ಆದರೆ ನಾನು ತುಂಬ ಹೆಮ್ಮೆಯಿಂದ ಹೇಳ್ತಾಯಿದ್ದೀನಿ, ತುಂಬ ಖುಷಿಯಿಂದ ಹೇಳ್ತಾ ಇದ್ದೀನಿ. ಏನಂದರೆ ಭಾರತದ ಮಹಿಳೆಯರು ಏಷ್ಯನ್ ಕಬಡ್ಡಿ ಕಿರೀಟವನ್ನು ತಮ್ಮ ಮುಡಿಗೇರಿಸ್ಕೊಂಡಿದ್ದಾರೆ. ಎಸ್, ಅದರಲ್ಲೂ ಕೂಡ ಇರಾನ್ ವಿರುದ್ಧ ನಡೆದಂತಹ ಪಂದ್ಯದಲ್ಲಿ 32-25 ಅಂಕಗಳಿಂದ ಅಜೇಯವಾಗಿ ಭಾರತ ತಂಡ ಏಷ್ಯನ್ ಗೇಮ್ಸ್ ಚಾಂಪಿಯನ್ಶಿಪ್ನಲ್ಲಿ ಇರಾನ್ ತಂಡವನ್ನು ಸೋಲಿಸೋದ್ರ ಮೂಲಕ ಒಂದು ಅತ್ಯುತ್ತಮ ಪೈಪೋಟಿಯಿಂದ ಕೂಡಿರ್ತಕ್ಕಂಥ ಪಂದ್ಯದಲ್ಲಿ ಗೆದ್ದಿದೆ. ಈ ಹಿಂದೆನೂ ಕೂಡ ಭಾರತ 2005, 2007, 2008 ಮತ್ತು 2017ರಲ್ಲೂ ಕೂಡ ಈ ಏಷ್ಯನ್ ಕಬಡ್ಡಿ ಕಿರೀಟವನ್ನು ಮಹಿಳೆಯರ ವಿಭಾಗದಲ್ಲಿ ಗೆದ್ದಿತ್ತು. ಸೊ ಈಗಲೂ ಕೂಡ ಗೆದ್ದಿರ್ತಕ್ಕಂಥದ್ದು ನಿಜಕ್ಕೂ ಹೆಮ್ಮೆಯ ಸಂಗತಿ. ಅದು ಕೂಡ ಈ ಸಾಧನೆ ಮೂಡಿ ಬಂದಿರತಕ್ಕಂಥದ್ದು ಮಹಿಳಾ ದಿನಾಚರಣೆಯ ದಿವಸ ಅಂಥೇಳಿ ನಂಗೆ ನಿಜಕ್ಕೂ ಕೂಡ ತುಂಬ ಖುಷಿ ಆಗುತ್ತೆ. ಒಳ್ಳೆಯದಾಗಲಿ. ಆ ಭಾರತದ ಮಹಿಳೆಯರು ಇನ್ನಷ್ಟು ಯಶಸ್ಸನ್ನು ಗಳಿಸಿ ಇನ್ನಷ್ಟು ಒಂದು ಬಹುಮಾನಗಳಿಗೆ ಕಾರಣವಾಗಲಿ ಅಂಥೇಳಿ ನಾನು ಕೇಳ್ಕೊಳ್ತೀನಿ. ಸೊ ಲಾಯರ್ಗಳು ಇರೋದು ಬರೀ ಮನೆ ಮುರಿಯೋಕ್ಕೆ, ಏನು ಈ ಡೈವರ್ಸ್ ಕೇಸ್ಗಳನ್ನೆಲ್ಲ ಬಂದರೆ ದೂರ ಮಾಡೋದಕ್ಕೆ ಅಂಥೇಳಿ ತುಂಬ ಜನ ಅವರಿಗೆ ಶಾಪ ಹಾಕ್ತಾ ಇರ್ತಾರೆ. ಆದರೆ ಇಲ್ಲಿ ಒಂದಷ್ಟು ಜನ ಲಾಯರ್ಗಳು ಸೇರಿ ಲೋಕ ಅದಾಲತ್ನಲ್ಲಿ ವಿಶೇಷವಾಗಿರ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಅದು ಏನು ಅಂದರೆ ಒಂದಲ್ಲ ಎರಡಲ್ಲ ಸರಿಸುಮಾರು 39 ಜೋಡಿಗಳನ್ನು ಮರುಜೀವನಕ್ಕೆ ಕಾಲಿಡಿಸಿದ್ದಾರೆ. ಆ 39 ಜೋಡಿಗಳು ಕೂಡ ನಮಗೆ ಈ ವಿವಾಹ ಬೇಡ, ನಮಗೆ ವಿಚ್ಛೇದನ ಕೊಡಿಸಿ ಅಂಥೇಳಿ ಲೋಕ ಅದಾಲತ್ಗೆ ಹೋಗಿದ್ದರು. ಅಲ್ಲಿ ಮೊದಲು ಲಾಯರ್ಗಳೆಲ್ಲ ಒಂದಷ್ಟು ವರ್ಕೌಟ್ ಮಾಡಿ ಹೇಗಾದರೂ ಮಾಡಿ ಅವ್ರಿಗೆ ಕನ್ವಿನ್ಸ್ ಮಾಡಿ ಮತ್ತು ಈ ಜೋಡಿಗಳನ್ನೆಲ್ಲ ಏನು ಜೊತೆಯಾಗಿ ಜೀವನ ಮಾಡೋ ಹಾಗೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಲಾಯರ್ ಆದಿಯಾಗಿ ಅಲ್ಲಿ ಇರ್ತಕ್ಕಂಥ ಜಡ್ಜ್ಗಳು, ಅಲ್ಲಿರ್ತಕ್ಕಂಥ ಎಲ್ಲ ಸಿಬ್ಬಂದಿಗಳು ಅವರಿಗೆಲ್ಲ ಮನವೊಲಿಸಿ ಪ್ರೀತಿಯಿಂದ ಅವ್ರಿಗೆ ಕನ್ವಿನ್ಸ್ ಮಾಡಿ ಜೀವನದ ಬಗ್ಗೆ, ಜೀವನದ ಅರ್ಥವನ್ನು ಹೇಳೋದ್ರ ಮೂಲಕ, ಮದುವೆಯ ಮಾಂಗಲ್ಯ ಧಾರಣೆಯ ಉದ್ದೇಶವನ್ನು ತಿಳಿಸೋದ್ರ ಮೂಲಕ, ಏನು ಈ ದಾಂಪತ್ಯ ಅಂದರೆ ಏನು ಅಂತ ಹೇಳೋದ್ರ ಮೂಲಕ ಅರ್ಥವನ್ನು ಮಾಡಿಸಿದ್ದಾರೆ. ಸೊ 39 ಜೋಡಿಗಳು ಮತ್ತು ಒಂದಾಗಿ ಬಾಳೋ ಒಂದು ಸಂಕಲ್ಪವನ್ನು ತೊಟ್ಟಿದ್ದಾರೆ. ಈ ಮೂಲಕ ನಾನು ಕೂಡ ಭಗವಂತನ ಕೃಪೆಯಿಂದ ಈ ಜೋಡಿಗಳು ಮತ್ಯಾವತ್ತೂ ಮನಸ್ತಾಪ ಬರದೆ ಹೀಗೆ ಇರಲಿ, ನಗನಗ್ತಾ ಸಂತೋಷವಾಗಿ ಅಂಥೇಳಿ ಹೇಳೋದಕ್ಕೆ ತುಂಬ ಖುಷಿ ಆಗ್ತಾಯಿದೆ, ಇಷ್ಟಪಡ್ತಾ ಇದ್ದೀನಿ. ಎಸ್, ಇನ್ನಷ್ಟು ವಿಚಾರಗಳನ್ನ ನೋಡೋದಾದರೆ ಉತ್ತರ ಪ್ರದೇಶದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಇನ್ಸಿಡೆಂಟ್ ನಡೆದಿದೆ. ಸೊ ಎಲ್ಲ ಕಡೆ ಈ ಒಂದು ಆಜಾನ್ ಸಂದರ್ಭದಲ್ಲಿ ಮೈಕ್ನಲ್ಲಿ ಅನೌನ್ಸ್ ಮಾಡ್ತಕ್ಕಂಥದ್ದು ಸರ್ವೇ ಸಾಮಾನ್ಯ. ಅದರಲ್ಲಿ ನ್ಯಾಯಾಲಯ ನಿಗದಿಪಡಿಸಿರ್ತಕ್ಕಂಥ ಸೌಂಡ್ಗಿಂತ ಹೆಚ್ಚು ಇತ್ತು ಅನ್ನೋ ಕಾರಣಕ್ಕೆ ಅದನ್ನು ಸಂಪೂರ್ಣವಾಗಿ ನಿಷೇಧ ಮಾಡಿ ಭಾರತೀಯ ಸಂಹಿತೆ 270 ಪ್ರಕಾರ 223 ಮತ್ತು 270 ಪ್ರಕಾರ ಶಬ್ದ ಮಾಲಿನ್ಯದ ಅಡಿ ಕೇಸ್ ದಾಖಲೆ ಮಾಡಿ ಆ ಸಂಪೂರ್ಣ ಇನ್ನು ಮುಂದೆ ಅಲ್ಲಿ ಯಾವುದೇ ರೀತಿಯ ಒಂದು ವಾಯ್ಸ್ ಪೊಲ್ಯೂಷನ್ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಹೈಕೋರ್ಟೇ ಮುತುವರ್ಜಿ ವಹಿಸಿ ಕೇಸನ್ನು ಮಾಡಿದೆ ಅಂತೆ. ಸೊ ನೋಡ್ಕೊಳ್ಳಿ, ಇನ್ನು ಮುಂದೆ ಯಾರು ಕೂಡ ಆ ರೀತಿ ಮಾಡಬೇಡಿ, ಏಕೆಂದರೆ FIR ಕೂಡ ದಾಖಲಾಗಿದೆ ಅಂತೆ. ಎಸ್, ಇನ್ನೊಂದು ಖುಷಿ ವಿಚಾರ, ವೈಯಕ್ತಿಕವಾಗಿ ನನ್ನ ಮಟ್ಟಿಗಂತೂ ಇದು ತುಂಬಾ ಖುಷಿ ವಿಚಾರ ಅಂತ ಹೇಳ್ತೀನಿ. ಯಾಕೆಂದರೆ ತುಂಬ ಬೇಜಾರಾಗ್ತಿತ್ತು, ತುಂಬ ಹೊಟ್ಟೆ ಉರಿತಾ ಇತ್ತು. ಏನು ಅಂದರೆ
ನಾವೆಲ್ಲರೂ ಕೂಡ ಮದುವೆಗೆ ಹೋಗ್ತೀವಿ. ಪ್ರತಿಯೊಬ್ಬರಿಗೂ ಕೂಡ ಇತ್ತೀಚಿನ ದಿನಗಳಲ್ಲಿ ಅದು ಒಂದು ಶೋಕಿ ಅಂತ ಹೇಳಬೇಕು, ಏನು ಹೇಳಬೇಕು ಗೊತ್ತಿಲ್ಲ. ಪ್ರತಿಯೊಬ್ಬರು ಒಂದು ವರ್ಷದ ಮಗು ಆದರೂ ಕೂಡ ಆ ಮಗು ಎದುರುಗಡೆ ಒಂದು ವಾಟರ್ ಬಾಟ್ಲ್ ಇಟ್ಬಿಡ್ತಾರೆ, ಒಂದು ತಟ್ಟೆ ಹಾಕ್ಬಿಟ್ಟು ಅದರಲ್ಲಿ ಎಲೆ ಹಾಕ್ಬಿಟ್ಟು ಅದರಲ್ಲೆಲ್ಲ ಬಡಿಸ್ಬಿಡ್ತಾರೆ. ಆ ಮಗು ತಿನ್ನೋ 2 ತುತ್ತು ಅನ್ನ ಅದು ಇದು ವೇಸ್ಟ್ ಆಗೋದ್ರ ಜೊತೆಗೆ ಆ ವಾಟರ್ ಬಾಟ್ಲ್ ಕೂಡ ವೇಸ್ಟ್ ಆಗ್ತಾಯಿತ್ತು. ಅದು ಕೂಡ ಒಂದು ಸಿಪ್ ನೀರು ಕುಡಿದ್ರೂ ಕೂಡ ಅದನ್ನು ಇನ್ನೊಬ್ರು ಯಾರು ಕುಡಿಯೋಕ್ಕೆ ಇಷ್ಟಪಡಲ್ಲ, ಅದು ಹೋಗಿ ಡಸ್ಟ್ಬಿನ್ನಿಗೆ. ಸೊ ಅಂಥ ಪ್ರಮಾದಗಳನ್ನೆಲ್ಲ ಒಂದು ನಿಲ್ಲಿಸಬೇಕು ಅನ್ನೋ ಕಾರಣಕ್ಕೆ ಇನ್ನು ಮುಂದೆ ಯಾವುದೇ ರೀತಿಯ ಆರ್ಥಕ್ಷತೆಗಳಲ್ಲಾಗಲಿ ಮದುವೆಗಳಲ್ಲಾಗಲಿ ವಾಟರ್ ಬಾಟಲ್ಗಳನ್ನು ಬಳಸಬಾರ್ದು ಅಂತಕ್ಕಂಥ ಆದೇಶವನ್ನು ಹೊರಡಿಸಲಿಕ್ಕೆ ಸರ್ಕಾರ ಮತ್ತು ಹೈಕೋರ್ಟ್ ಮುಂದಾಗಿದೆ ಅಂಥೇಳಿ ಹೇಳಲಾಗ್ತಾ ಇದೆ. ಸೊ ಇನ್ನು ಅಧಿಕೃತವಾಗಿ ಬಂದಿರದೇ ಇರ್ಬೋದು, ಆದರೆ ಹೈಕೋರ್ಟ್ ಇದನ್ನು ಅತ್ಯಂತ ಸೀರಿಯಸ್ ಆಗಿ ತೆಗೆದುಕೊಂಡಿದೆ. ಇದು ನಿಜಕ್ಕೂ ಕೂಡ ಒಂದು ಅತ್ಯಂತ ಪಾಸಿಟಿವ್ ಸ್ಟೆಪ್ಸ್ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಏಕೆಂದರೆ ನಾವೆಷ್ಟು ಜಾಣರಿದ್ದೀವಿ ಅಂದರೆ ನಿಜಕ್ಕೂ ನನಗೆ ಬೇಸರ ಆಗುತ್ತೆ. ಆ ಬಾಟ್ಲಲ್ಲಿ ಅರ್ಧ ಲೀಟ್ರ್ ಮಾತ್ರ ಯೂಸ್ ಮಾಡಿಬಿಟ್ಟು ಅರ್ಧ ಲೀಟ್ರ್ ಬಾಟ್ಲಲ್ಲಿ ಕಾಲು ಭಾಗ ಯೂಸ್ ಮಾಡ್ತೀವಿ, ಇನ್ನು ಕಾಲು ಭಾಗ ಹಾಗೆ ಇರುತ್ತೆ. ಅದನ್ನು ತೆಗೆದುಕೊಂಡು ಕನಿಷ್ಠ ಪಕ್ಷ ನಾವು ಕೈ ತೊಳ್ಕೊಳೋದಿಲ್ಲ, ಅದನ್ನು ಅಲ್ಲೇ ಬಿಟ್ಟು ಹೋಗ್ತೀವಿ, ಮತ್ತೆ ಹೋಗ್ಬಿಟ್ಟು ಅಲ್ಲಿ ಬೇರೆ ನೀರನ್ನು ಕೈ ತೊಳ್ಕೊತೀವಿ ಟ್ಯಾಪಲ್ಲಿ. ಇಲ್ಲಿ ಈ ನೀರು ವೇಸ್ಟು, ಅಲ್ಲಿ ಆ ನೀರು ವೇಸ್ಟು. ಈ ಮೂಲಕ ನಮ್ಮ 70% ನಮ್ಮ ಭೂಮಿ ನೀರಿಂದ ತುಂಬಿಕೊಂಡಿದ್ರು ಕೂಡ ಇವತ್ತು ನಾವು ಕುಡಿಯೋ ನೀರಿಗೂ ಕೂಡ ಆಹಾರಕ್ಕಾರ ಪಡ್ತಕ್ಕಂಥ ಪರಿಸ್ಥಿತಿ ಇದೆ. ಸೊ ದಯವಿಟ್ಟು ನಾನು ಎಲ್ಲರಲ್ಲಿ ಕೇಳ್ಕೊಳ್ತಾ ಇದ್ದೀನಿ, ಅಕಸ್ಮಾತ್ ಈ ವಾಟರ್ ಬಾಟ್ಲ್ ಬ್ಯಾನ್ ಆಗಿಬಿಟ್ರಂತೂ ತುಂಬ ಒಳ್ಳೆಯದು. ಅದಕ್ಕೂ ಒಂದು ವೇಳೆ ಮತ್ತಿನ್ನೇನಾದರೂ ಅಡೆತಡೆಗಳು ಬಂದು ಅದು ಬ್ಯಾನ್ ಆಗಲಿಲ್ಲ ಅನ್ನೋ ಪಕ್ಷದಲ್ಲಿ ಕನಿಷ್ಠ ಪಕ್ಷ ನೀವು ಕೂತ್ಕೊಂಡಿರ್ತಕ್ಕಂಥ ಊಟಕ್ಕೆ ಇಟ್ಟಿರ್ತಕ್ಕಂಥ ಬಾಟ್ಲನ್ನು ಊಟದಲ್ಲಿ ಎಷ್ಟು ಪ್ರಮಾಣದಲ್ಲಿ ಕುಡಿಯೋಕ್ಕೆ ಸಾಧ್ಯವಾಗುತ್ತೋ ಕುಡಿದು ಕನಿಷ್ಠ ಪಕ್ಷ ಅದನ್ನೇ ತೆಗೆದುಕೊಂಡು ಹೋಗಿ ಕೈ ತೊಳೆಯೋದ್ರ ಮೂಲಕ ಅಲ್ಲಾದರೂ ಒಂದಷ್ಟು ನೀರನ್ನು ಸೇವ್ ಮಾಡಿ ಅಂತ ನಾನು ಎಲ್ಲ ಒಂದು ಜನರಲ್ಲಿ ಕೇಳ್ಕೊಳ್ತಿದ್ದೀನಿ. ಸೊ ಇನ್ನಷ್ಟು ವಿಚಾರಗಳನ್ನ ನೋಡೋದಾದರೆ, ಬೈಕ್ ಕಳ್ತನ ಮಾಡ್ತಾ ಇರ್ತಕ್ಕಂಥ ಇಬ್ಬರನ್ನ ಬಂಧಿಸಿ 10 ಬೈಕ್ಗಳನ್ನು ವಶಪಡಿಸ್ಕೊಂಡಿದ್ದಾರೆ. ಹೆಚ್ಚು ಕಡಿಮೆ 2.5 ಲಕ್ಷದ ಮೌಲ್ಯದ ಬೈಕ್ಗಳಿದಾಗಿದೆ ಅಂತ. ಸೊ ದಯವಿಟ್ಟು ಯಾರಾದರೂ ಬೈಕ್ಗಳು ಕಳೆದು ಹೋಗಿದರೆ ಆದಷ್ಟು ಬೇಗ ನೀವು ಹೋಗಿ ನೋಡ್ಕೊಳ್ಳಿ, ನಿಮ್ಮದೇ ಬೈಕ್ ಏನಾದರೂ ಇದೆಯಾ ಅಂಥೇಳಿ ದಾವಣಗೆರೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಒಮ್ಮೆ ವಿಚಾರ ಮಾಡ್ಕೊಳ್ಳಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿಪ್ಪ. ಯಾಕಂದರೆ ತುಂಬ ಜನ ಬೈಕ್ ಕಳೆದು ಹೋಗ್ಬಿಟ್ಟಿರುತ್ತೆ, ಆದರೆ ಇನ್ಸೂರೆನ್ಸ್ ಇಲ್ಲ, ಹೇಗೆ ಸಿಗುತ್ತೋ ಇಲ್ಲವೋ ಅಂಥೇಳಿ ಹೆದರಿಕೆಯಿಂದ ಪೊಲೀಸ್ ಕಂಪ್ಲೇಂಟು ಕೊಟ್ಟಿರಲ್ಲ. ಒಂದು ವೇಳೆ ಆ ಬೈಕ್ ನಿಮ್ಮದು ಆಗಿದ್ದರೆ, ನಿಮ್ಮ ಹತ್ರ ಅದಕ್ಕೆ ಸಂಬಂಧಪಟ್ಟಂಥ ದಾಖಲೆಗಳಿದ್ರೆ ಅದಿನ್ನೂ ದಂಡ ಕಟ್ಬಿಟ್ಟು ಇಸ್ಕೊಳ್ಳಿ. ಏನು ಕೊಡಲ್ಲ ಅಂತ ಹೇಳಲ್ಲ ಪೊಲೀಸ್ನವರು, ಅದಕ್ಕೆ ರೆಕಾರ್ಡ್ಸ್ ಇದ್ದಿದ್ದೆ ಆದರೆ. ಓಕೆ. ಸೊ ಇನ್ನಷ್ಟು ವಿಚಾರಗಳನ್ನು ಹೇಳೋದಾದರೆ, 10ನೇ ತರಗತಿ ಪಾಸಾಗಿರ್ತಕ್ಕಂಥವ್ರಿಗೆ, PUC ಪಾಸಾಗಿರ್ತಕ್ಕಂಥವ್ರಿಗೆ ಪಶುಸಂಗೋಪನಾ ನಿಗಮದಲ್ಲಿ ಸಾಕಷ್ಟು ಉದ್ಯೋಗಾವಕಾಶಗಳಿದೆ. ಸೊ ಅರ್ಜಿಯನ್ನು ಕರೆದಿದ್ದಾರೆ, ದಯವಿಟ್ಟು ಅಪ್ಲಿಕೇಶನ್ಸನ್ನು ಹಾಕ್ಕೊಳ್ಳಿ ಅಂಥೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿ ದಾವಣಗೆರೆಯಲ್ಲಿ ಆಧುನಿಕ ಹೈನುಗಾರಿಕೆ ತರಬೇತಿಯನ್ನು ನೀಡ್ತಾ ಇದ್ದಾರೆ. ಸೊ ಅಡ್ವಾನ್ಸ್ ಟೆಕ್ನಾಲಜಿ ಆಫ್ ಅಗ್ರಿಕಲ್ಚರಲ್ ಅಂತ ಹೇಳ್ಬೋದು. ಸೊ ಬೇರೆ ಬೇರೆ ರೀತಿಯ ಹಾಲು ಉತ್ಪಾದನೆಯನ್ನು ಹೇಗೆ ಮಾಡ್ತಕ್ಕಂಥದ್ದು, ಅದನ್ನು ಶೇಖರಣೆ ಮಾಡಿ ಹೇಗೆ ಪ್ಯಾಕೆಟ್ ಮಾಡಿ ಪ್ಯಾಶ್ಚರೀಕರಿಸಿ ಅದನ್ನು ಸಂಗ್ರಹ ಇಡ್ತಕ್ಕಂಥದ್ದು, ಈ ಥರ ಎಲ್ಲ ಒಂದು ಬೇರೆ ಬೇರೆ ಆಧುನಿಕ ಟೆಕ್ನಾಲಜಿಯನ್ನು ಹೇಳ್ಕೊಡ್ತಾರಂತೆ. ಸೊ ದಯವಿಟ್ಟು ಎಲ್ಲ ರೈತರು ಮತ್ತು ಹೈನುಗಾರಿಕೆಯಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವ್ರು ಇದರ ಉಪಯೋಗ ಪಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಸೊ ಮಹಿಳೆಯರ ದಿವಸ ಆಗಿರೋದ್ರಿಂದ ಮೊನ್ನೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನರವರು ಎಲ್ಲ ಬ್ಯಾಂಕ್ಗಳಿಗೆ ಒಂದು ವಿಶೇಷ ರಿಕ್ವೆಸ್ಟನ್ನು ಕಳಿಸಿದ್ದಾರೆ, ಸೂಚನೆಯನ್ನು ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳಿಗೆ, ಮಹಿಳೆಯರಿಗೆ ಯಾವುದೇ ಕಾರಣಕ್ಕೂ ಸಾಲ ಇಲ್ಲ ಅಂತ ಹೇಳಬೇಡಿ. ಸಣ್ಣ ಪುಟ್ಟ ಏನಾದ್ರು ಡಾಕ್ಯುಮೆಂಟಲ್ ವೇರಿಯೇಷನ್ ಇದ್ದರೂ ಕೂಡ ಅದನ್ನು ಸರಿಪಡಿಸ್ಕೊಂಡು ಅವರಿಗೆ ಆದಷ್ಟು ಬೇಗ ಸಾಲವನ್ನು ಕೊಟ್ಟು ಅವರು ಏನು ಸ್ವಾವಲಂಬನಿಗಳಾಗಿದ್ದಕ್ಕೆ ಅವಕಾಶ ಮಾಡಿಕೊಡಿ ಅಂತೇಳಿ ಹೇಳಿದ್ದಾರೆ. ಸೊ ನಿಜಕ್ಕೂ ಕೂಡ ಒಂದು ಒಳ್ಳೆಯ ಸ್ಟೆಪ್, ಒಳ್ಳೆಯದಾಗಲಿ. ಮೊನ್ನೆ ಒಂದು ದ್ವಿತೀಯ PUC ಪರೀಕ್ಷೆಯಲ್ಲಿ ನಾನು ಕಂಪ್ಲೇಂಟ್ ಮಾಡ್ತಾ ಇದ್ದೆ, ತುಂಬ ಜನ ಹೋಗೇ ಇಲ್ಲ ಅಂಥೇಳಿ. ಆದರೆ ಇದೊಂದು ವ್ಯತಿರಿಕ್ತ ಕಂಪ್ಲೇಂಟು. ಏನಪ್ಪ ವಿಚಾರ ಅನ್ನೋದನ್ನು ಹೇಳ್ತೀನಿ. ಒಂದು ಕರೆ ಬರ್ತಾ ಇದೆ, ನೋಡೋಣ. ಕಟ್ಟಾಯಿತು. ಈ ಶಿಕ್ಷಕರು ಕೆಲವೊಮ್ಮೆ ಇಂಥ ತಪ್ಪುಗಳನ್ನು ಮಾಡಿಬಿಡ್ತಾರೆ, ಆದರೆ ಯಾಕೆ ಈ ಥರ ನಡ್ಕೊಂಡ್ರು ಅಂತ ಗೊತ್ತಿಲ್ಲ. ಆ ವಿದ್ಯಾರ್ಥಿನಿ ಕಣ್ಣೀರು ಹಾಕ್ಕೊಂಡು ಹತ್ಕೊಳ್ತಾ ಹೋಗಿದೆ ಅಂತೆ. ಘಟನೆ ನಡೆದಿರೋದು ಏನಪ್ಪ ಅಂದರೆ, ಜಗಳೂರಲ್ಲಿ ನಡೆದಿರ್ತಕ್ಕಂಥದ್ದು. ವಿಜ್ಞಾನ ಪರೀಕ್ಷೆ ನಡೆಯುವಾಗ ಆ ಹುಡುಗಿ ತುಂಬ ಚೆನ್ನಾಗಿ ಬಹುಶಃ ರ್ಯಾಂಕ್ ಸ್ಟೂಡೆಂಟ್ ಇರಬೇಕು ಅಂತ ಅನಿಸುತ್ತೆ, ಸಾಕಷ್ಟು ಅಡಿಷ್ನಲ್ ಸೀಟ್ಸ್ಗಳನ್ನು ತೆಗೆದುಕೊಂಡು ಬರಿತಾ ಇದ್ಲಂತೆ. ಖಾಲಿ ಆದಾಗೆ ಮತ್ತೆ ಅಡಿಷ್ನಲ್ ಸೀಟ್ ಕೇಳಿದಾಳೆ. ಅದರಿಂದ ಟೀಚರ್ಗೆ ಏನು ಬೇಜಾರಾಯಿತೋ ಏನೋ ಗೊತ್ತಿಲ್ಲ, ಕೊಡಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಒಂದು ಕರೆ ಬರ್ತಾ ಇದೆ. ನಮಸ್ತೆ ದಾವಣಗೆರೆ. ಹಲೋ. ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಮಾ, ಹೇಳಿ ತಮ್ಮ ಹೆಸರು? ಹಲೋ ಹಲೋ ಹಲೋ. ಬಹುಶಃ ಒನ್ ವೇ ಆಯಿತು ಅಂತ ಅಂದ್ಕೋತೀನಿ. ಈಗಾಗಲೇ 3-4 ಅಡಿಷ್ನಲ್ ಸೀಟ್ಗಳನ್ನು ಕೊಡಲಾಗಿದೆ. ಸೊ ನೀವು ಸರಿಯಾಗಿ ಉಪಯೋಗಿಸ್ಕೊಳ್ತಾ ಇಲ್ಲ ಅಂತನೋ ಏನೋ
ಅವರು ಮತ್ತೊಂದು ಉತ್ತರ ಪತ್ರಿಕೆಯನ್ನು ಎಕ್ಸ್ಟ್ರಾ ಅಡಿಷನಲ್ ಸೀಟ್ಸನ್ನು ಕೊಡೋದಕ್ಕೆ ನಿರಾಕರಿಸಿದ್ದಾರೆ. ಹಾಗಾಗಿ ಈ ರ್ಯಾಂಕ್ ಸ್ಟೂಡೆಂಟ್ಸು ಹತ್ಕೊಳ್ತಾನೆ ಪರೀಕ್ಷಾ ಹಾಲಿನಿಂದ ಹೊರಗಡೆ ಬಂದಿದ್ದಾರೆ. ಸೊ ನಿಜಕ್ಕೂ ಕೂಡ ಬೇಜಾರಾಗುತ್ತೆ. ಇದು ಕೊಡ್ತಾ ಇರ್ತಕ್ಕಂಥದ್ದು ಸರ್ಕಾರ, ಅವರು ಅದನ್ನು ಫೀಸ್ ಕಟ್ಟಿ ಬೇರೆ ತೊಗೊಂಡಿರ್ತಾರೆ ಪೇಪರ್ಗಳನ್ನು. ಇವತ್ತು ಯಾವುದು ಕೂಡ ಫ್ರೀಯಾಗಿ ಬರಲ್ಲ. ಆದರೂ ಈ ಟೀಚರ್ ಯಾಕೆ ಅವರಿಗೆ ಪ್ರಶ್ನೆ ಪತ್ರಿಕೆ ಕೊಡಲ್ಲ ಅಂತ ಹೇಳಿದ್ರು, ಅದು ಸರಿ ಅಡಿಷನಲ್ ಉತ್ತರ ಪತ್ರಿಕೆ ಕೊಡಲ್ಲ ಅಂತ ಹೇಳಿದ್ರು, ನನಗಂತೂ ಗೊತ್ತಾಗಲಿಲ್ಲ. ಏನೇಹೋ ಅದರಿಂದ ಆ ವಿದ್ಯಾರ್ಥಿಯ ಏನು ಅಂಕ ಗಳಿಕೆಯಲ್ಲಿ ಯಾವುದು ತೊಂದರೆ ಆಗದೇ ಇರಲಿ ಅಂಥೇಳಿ ನಾನು ವಿಶ್ ಮಾಡ್ತೀನಿ. ಸಂಬಂಧಪಟ್ಟ ಅಧಿಕಾರಿಗಳು ದಯವಿಟ್ಟು ಅದ್ರ ಬಗ್ಗೆ ಗಮನ ವಹಿಸಿ ಮುಂದೆ ಆ ರೀತಿಯ ಘಟನೆಗಳು ಮರುಕಳಿಸದ ಇರೋ ಹಾಗೆ ನೋಡ್ಕೊಳ್ಳಿ ಅಂಥೇಳಿ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಇನ್ನಷ್ಟು ವಿಚಾರಗಳನ್ನು ನಾನು ಆಗಲೇ ಹೇಳ್ತಾ ಇದ್ದೆ. ಮೊನ್ನೆಯಿಂದ ದಾವಣಗೆರೆಯ 3 ಸರ್ಕಲ್ಗಳಲ್ಲಿ ಉಚಿತ ಮಜ್ಜಿಗೆಯನ್ನು ವಿತರಣೆ ಮಾಡ್ತಾ ಇದ್ದಾರೆ. ಸೊ 1 ತಿಂಗಳ ಕಾಲ ಇರುತ್ತಂತೆ. ಏಕೆಂದರೆ ಸಿಕ್ಕಾಪಟ್ಟೆ ಬಿಸಿಲಿದೆ. ಸೊ ಬಿಸಿಲಿಗೆ ನೀರು ಸಿಕ್ಕರೆ ಸಾಕಪ್ಪ ಕುಡಿಯೋಕೆ ಅಂತಾರೆ. ಅಂಥದ್ರಲ್ಲಿ ಈ ಪುಣ್ಯಾತ್ಮರು ಮಜ್ಜಿಗೆಯನ್ನು ಕೊಡ್ತಾ ಇದ್ದಾರೆ. ಜಯದೇವ ಸರ್ಕಲಲ್ಲಿ, ರೈಲ್ವೆ ಸ್ಟೇಷನ್ ಹತ್ರ, ಇನ್ನೊಂದೆಲ್ಲೋ ಹತ್ರ ಕೊಡ್ತಾ ಇದ್ದಾರೆ. ಸೊ ಒಳ್ಳೆಯದಾಗಲಿಪ್ಪ, ಎಲ್ಲರೂ ಮಜ್ಜಿಗೆ ಕೊಡ್ತಾ ಇರ್ತಕ್ಕಂಥ ದಾನಿಗಳಿಗೆ ಅವರ ಒಂದು ಹೊಟ್ಟೆ ಕೂಡ ಮಜ್ಜಿಗೆ ಕೊಡುವಷ್ಟೇ ತಣ್ಣಗಿರಲಿ, ತಂಪಾಗಿರಲಿ ಅಂತ ನಾನು ಕೇಳ್ಕೊಳ್ತೀನಿ. ಏಕೆಂದರೆ ನೀರು ಸಿಗೋದು ಕಷ್ಟ ಇರೋ ಸಂದರ್ಭಗಳಲ್ಲಿ ನೀವು ಮಜ್ಜಿಗೆ ಕೊಟ್ಟು ಕಾಪಾಡ್ತಾ ಇದ್ದೀರಿ. ಒಳ್ಳೆಯದಾಗಲಿ, ನಿಮಗೂ ಕೂಡ ಆ ಭಗವಂತನ ಕೃಪೆ ಇರಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿ ಇನ್ನಷ್ಟು ವಿಚಾರಗಳನ್ನು ನೋಡೋದಾದರೆ, ಒಂದು ಸೆಕೆಂಡ್, ಕಲ್ಲಂಗಡಿಗಳಲ್ಲಿ ದಯವಿಟ್ಟು ನೋಡ್ಕೊಂಡು ತಿನ್ನಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಏಕೆಂದರೆ ಕಲ್ಲಂಗಡಿಗಳಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಇಂಜೆಕ್ಷನ್ಸ್ ಮೂಲಕ ಕಲರ್ ಬರೋ ಹಾಗೆ ಮಾಡಿಬಿಟ್ಟು ಈ ಸಣ್ಣ ಕಾಯಿಗಳನ್ನು ತೆಗೆದುಕೊಂಡು ಹೆಚ್ಚಿನ ಬೆಲೆಗೆ ಮಾರಾಟ ಮಾಡ್ತಕ್ಕಂಥ ಒಂದು ದೊಡ್ಡ ದಂಧೆಯನ್ನು ಪೊಲೀಸರು ಭೇದಿಸಿದ್ದಾರೆ. ಸೊ ಹಾಗಾಗಿ ದಯವಿಟ್ಟು ಕಲ್ಲಂಗಡಿ ತಿನ್ನುವಾಗ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಇಷ್ಟೇ. ಒಂದು ಬಿಳಿಯ ಒಂದು ವಸ್ತ್ರ ಅಥವಾ ಬಿಳಿಯ ಒಂದು ಸ್ಮಾಲ್ ಟಿಶ್ಯೂ ಪೇಪರ್ ಇತ್ತು ಅಂದರೆ ಅದನ್ನು ಕಲ್ಲಂಗಡಿ ಕಟ್ ಮಾಡಿದ ಮೇಲೆ ಅದರ ಮೇಲೆ ನೀವು ಒಮ್ಮೆ ಪ್ರೆಸ್ ಮಾಡಿ ಅದರ ಮೇಲೆ ಏನಾದರೂ ಬಣ್ಣ ಹತ್ತಿತು ಅಂದರೆ ಅದು ಕೃತಕವಾಗಿ ಬಣ್ಣದ ಮೂಲಕ ಏನು ಮಿಕ್ಸ್ ಮಾಡಿರ್ತಕ್ಕಂಥದ್ದು ಅಥವಾ ನ್ಯಾಚುರಲ್ ಆಗಿ ಹಣ್ಣಾಗಿರೋದ ಅಂತಕ್ಕಂಥದ್ದು ಗೊತ್ತಾಗ್ಬಿಡುತ್ತೆ. ಸೊ ಅದನ್ನು ನೋಡಿಕೊಂಡು ನೀವು ಪರೀಕ್ಷೆ ಮಾಡಿ ತಗೊಳ್ಳಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಏಕೆಂದರೆ ಎಲ್ಲರದ್ದು ಕೂಡ ಆರೋಗ್ಯ ತುಂಬ ಇಂಪಾರ್ಟೆಂಟ್. ಈ ರೀತಿ ಇವರು ದುಡ್ಡಿನ ಆಸೆಗೆ ಮಾಡೋದ್ರಿಂದ ಸಾಕಷ್ಟು ಜನರ ಮೇಲೆ ಪ್ರಭಾವಕ್ಕೆ ಒಳಗಾಗತ್ತೆ. ಅದೇ ರೀತಿ 1ನೇ ತರಗತಿ ದಾಖಲಾತಿಗೆ 6 ವರ್ಷ ಕಡ್ಡಾಯ. ಇದು ತುಂಬ ಪೇರೆಂಟ್ಸ್ ಒಂದು ಕೋಪಕ್ಕೆ ಗುರಿ ಆಗ್ತಾಯಿದೆ. ಯಾಕೆಂದರೆ 5 ವರ್ಷನೇ ಸಾಕಾಗಿತ್ತು, ಇನ್ನು 6 ವರ್ಷ ಮಾಡಿಬಿಟ್ರೆ ಹೇಗೆ ಮಕ್ಕಳು ದೊಡ್ಡರಾಗ್ಬಿಡ್ತಾರೆ, ಮನೇಲಿ ಇಟ್ಕೊಳೋದು ಕಷ್ಟ. ಸೊ ದಯವಿಟ್ಟು ಹಾಗೆ ಮಾಡಬೇಡಿ ಅಂಥೇಳಿ ಸರ್ಕಾರಕ್ಕೆ ಇನ್ನೊಮ್ಮೆ ಅವರು ಹೇಳ್ತಾ ಇದ್ದಾರೆ. ಬೆಳಗಾವಿ ಜಿಲ್ಲೆಯಲ್ಲಿ ಒಂದು ಅಮಾನವೀಯ ಘಟನೆ ನಡೀತಾ ಇದೆ. ಏನು ಅಂದರೆ ಹೆಚ್ಚು ಕಡಿಮೆ 150ಕ್ಕಿಂತ ಹೆಚ್ಚು ತಂದೆ ತಾಯಿಯರನ್ನ ಹಾಸ್ಪಿಟ್ಲಿಗೆ ಸೇರಿಸಿರ್ತಕ್ಕಂಥ ಮಕ್ಕಳು ವಾಪಸ್ ಕರ್ಕೊಂಡೇ ಹೋಗಿಲ್ವಂತೆ. ಸೊ ನಿಜಕ್ಕೂ ಬೇಜಾರಾಗುತ್ತೆ. ಯಾಕೆ ಇಷ್ಟೊಂದು ಕಠೋರವಾಗಿ ಮಕ್ಕಳು ನಡ್ಕೋತಾರೆ ಅಂತ ನಂಗೆ ಗೊತ್ತಾಗಲ್ಲ. ಅನಾರೋಗ್ಯ ಕಾರಣ ನಿಮಿತ್ತ ಅಲ್ಲಿ ಸೇರಿಸಿರ್ತಕ್ಕಂಥ ಮಕ್ಕಳು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಅವರು ಆರಾಮಾದ ಮೇಲೂ ಕೂಡ ಅವ್ರನ್ನ ವಾಪಸ್ ಬಂದು ಕರ್ಕೊಂಡು ಹೋಗ್ತಕ್ಕಂಥ ಒಂದು ಸೌಜನ್ಯತೆಯನ್ನು ಮೆರೀತಾ ಇಲ್ಲ. ಎಷ್ಟೋ ಜನ ಆ ತಂದೆ ತಾಯಿಯರಿಂದ ಆಸ್ತಿ ಪತ್ರಕ್ಕೆ ಅವರು ಬೇಕಾಗಿರೋದಕ್ಕೆಲ್ಲ ಸಿಗ್ನೇಚರ್ ಕೂಡ ಮಾಡಿಸ್ಕೊಂಡು ಹೋಗಿರ್ತಕ್ಕಂಥದ್ದನ್ನು ನಾವು ಸ್ವತಃ ನೋಡಿದ್ದೀವಿ ಅಂತ ಹೇಳಿ ಅಲ್ಲಿರ್ತಕ್ಕಂಥ ನರ್ಸ್ಗಳು ಹೇಳಿದ್ದಾರೆ. ಇದು ನಿಜಕ್ಕೂ ಕೂಡ ತುಂಬ ನೋವಾಗತ್ತೆ. ಎಲ್ಲರೂ ಕೂಡ ನಾಳೆ ಮುದುಕರಾಗ್ತೀರಿ, ಮರಿಬೇಡಿ. ಅದ್ರ ಜೊತೆಗೆ ಈ ಭೂಮಿ ಮೇಲೆ ಬಂದಿರತಕ್ಕಂಥ ನಾನು ಆದಿಯಾಗಿ ಎಲ್ಲರೂ ಕೂಡ ನಾವು ಕೇವಲ ಈ ಭೂಮಿ ಮೇಲೆ ಅತಿಥಿಗಳು ಮಾತ್ರ. ನೀರಿನ ಮೇಲಿನ ಗುಳ್ಳೆ ಇದ್ದಾಗೆ ನಮ್ಮ ಜೀವ ಯಾವಾಗ ಹೋಗುತ್ತೋ ಗೊತ್ತಿಲ್ಲ. ಹಾಗಾಗಿ ಈ ಆಸ್ತಿ ಅಂತಸ್ತು ಅನ್ನೋ ಒಂದು ವ್ಯಾಮೋಹಕ್ಕೆ ಬಿದ್ದು ಜೀವಂತವಾಗಿ ಕೋಟಿ ಗಂಟಲೆ ಕೊಟ್ಟರೂ ಕೂಡ ಬೆಲೆ ಇರೋದಕ್ಕೆ ಸಾಧ್ಯವೇ ಆಗದೇ ಇರತಕ್ಕಂಥ ನಿಮ್ಮ ಪ್ರೀತಿಯ ತಂದೆ ತಾಯಿಯರನ್ನ ಕಳ್ಕೊಬಿಡಿ. ದಯಮಾಡಿ ಯಾರೆಲ್ಲ ಆ ತಪ್ಪನ್ನು ಮಾಡಿದ್ದೀರಿ ಅವರು ಮೊದಲು ಬಂದು ನಿಮ್ಮ ತಂದೆ ತಾಯಿಯರನ್ನ ಕರ್ಕೊಂಡೋಗಿ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ಇದಿಷ್ಟು ಇವತ್ತಿನ ಕಾರ್ಯಕ್ರಮ ಆಗಿತ್ತು. ಮತ್ತು ನಾಳೆ ಎಂದಿನಂತೆ ಬೆಳಗ್ಗೆ 10:30ರಿಂದ 11:30 ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನಿಮ್ಮ ಮನೆಗಳಿಗೆ ಬಂದು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ V1 ವಾಹಿನಿ ಎಲ್ಲ ಕಾರ್ಯಕ್ರಮಗಳನ್ನ. ಎಂದಿನಂತೆ ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವಜನ ಸುಖಿನೋ ಭವಂತು, ಸಮಸ್ತ ಲೋಕ ಸನ್ಮಂಗಲಾನಿ ಭವಂತು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಅರ್ಥಪೂರ್ಣ ವಿರಾಮ ಹಾಡ್ತಿದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಎಲ್ಲರೂ ನಗ್ನಗ್ತಾ ಖುಷಿಯಾಗಿರಿ. ಶುಭಮಸ್ತು. ನಮಸ್ಕಾರ.